ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ತರಗತಿಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ಕೃಷ್ಣ, ಭೂಗೋಳ ತಜ್ಞ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಭೂಗೋಳ ಶಾಸ್ತ್ರದ ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಹಲವಾರು ಪುಸ್ತಕಗಳನ್ನ ಬರೆದಿದ್ದೇನೆ ಮತ್ತು ಪರಿಸರ ತಜ್ಞನಾಗೂ ಕೂಡ ನಾನು ಕೆಲಸ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಹಲವಾರು ತರಗತಿಗಳಿಂದ ನಾವು ನಮ್ಮ KPSC ಮತ್ತು UPSC ಮತ್ತು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ತರಗತಿಗಳನ್ನು ನಡೆಸ್ತಾ ಇದ್ದೇವೆ. ತಮ್ಮೆಲ್ಲರ ಪ್ರೋತ್ಸಾಹದಿಂದ ನಾನು ಇದುವರೆಗೂ ಹಲವಾರು ತರಗತಿಗಳನ್ನು ಮಾಡಿದ್ದೇನೆ. ಮುಂದಕ್ಕೂ ಕೂಡ ಇನ್ನೂ ಹೆಚ್ಚಿನ ತರಗತಿ ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತಾವು ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಹೇಳಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ತರಗತಿಗಳನ್ನು ನೋಡಬೇಕಾಗಿ ವಿನಂತಿ. ಇವತ್ತಿನ ತರಗತಿಯಲ್ಲಿ ಸ್ನೇಹಿತರೆ, ನಾವು ವಾಯುಗುಣಶಾಸ್ತ್ರ ಮುಗಿಸಿದ್ದೇವೆ. ಇವತ್ತು ನಾವು ಸಾಗರ ಮತ್ತು ಸಮುದ್ರಗಳ ಬಗ್ಗೆ ತಿಳಿಯೋಣ. ಇದನ್ನು ನಾವು ಓಷನೋಗ್ರಫಿ ಅಂತ ಕರೀತೇವೆ. ಸ್ನೇಹಿತರೆ, ಓಷನೋಗ್ರಫಿಯಲ್ಲಿ ನಾವು ಅಲೆಗಳು, ಸಾಗರ ಪ್ರವಾಹಗಳು ಮತ್ತು ಉಬ್ಬರವಿಳಿತಗಳ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಓಷನೋಗ್ರಫಿ ಅಂದರೆ ಸಾಗರ ಶಾಸ್ತ್ರ ಎಂದು ಕರೆಯುತ್ತೇವೆ ಅಥವಾ ಮಹಾಸಾಗರ ವರ್ಣನೆ ಎಂದು ಕರೆಯುತ್ತೇವೆ. ಓಷನ್ ಅಂದರೆ ಮಹಾಸಾಗರ. ಸ್ನೇಹಿತರೆ, ಮಹಾಸಾಗರಗಳು ನಮ್ಮ ಪೃಥ್ವಿಯ ಮೇಲಿರುವಂಥ ಬೃಹತ್ಕಾರದ ತಗ್ಗು ಪ್ರದೇಶಗಳು. ಈ ತಗ್ಗು ಪ್ರದೇಶಗಳಲ್ಲಿ ನೀರು ಸಂಗ್ರಹವಾಗಿ ನಮಗೆ ಇವತ್ತು ಮಹಾಸಾಗರ ವಿಕಾಸಗೊಂಡಿದೆ. ಸ್ನೇಹಿತರೆ, ಅಂದರೆ ನಿಮ್ಮ ಒಂದು ಕಲ್ಪನೆಗೆ ಇದೊಂದು ದೊಡ್ಡ ಭೂಮಿಯ ಮೇಲಿರುವಂಥ ಅಥವಾ ಪೃಥ್ವಿಯ ಮೇಲಿರುವಂಥ ಒಂದು ದೊಡ್ಡ ಕುಂಡ. ಸ್ನೇಹಿತರೆ, ಹಳ್ಳ. ಈ ಹಳ್ಳ ಮೊದಲು ಖಾಲಿ ಇತ್ತು. ಮಳೆ ನೀರು, ಹಿಮ ಕರಗಿರೋ ನೀರು, ಹಿಮ ನದಿಯಿಂದ ಬಂದಿರೋ ನೀರು, ನದಿಗಳಿಂದ ಬಂದಿರೋ ನೀರೆಲ್ಲ ಸಂಗ್ರಹ ಆಗಿ ಇವತ್ತು ಮಹಾಸಾಗರ ವಿಕಾಸಗೊಂಡಿದೆ. ಅಂದರೆ ಏನಪ್ಪ, ಮೊದಲು ನಮ್ಮ ಭೂಮಿ ಮೇಲೆ ಸಾಗರ ಇರಲಿಲ್ವಾ? ಇಲ್ಲ. ಈ ಸಾಗರ ಪ್ರದೇಶದಲ್ಲಿ ಒಂದು ದೊಡ್ಡ ಹಳ್ಳ ಇತ್ತು. ಸ್ನೇಹಿತರೆ, ಈ ಪ್ರದೇಶಗಳಲ್ಲಿ ನೀರು ಸಂಗ್ರಹ ಆಗಿ ಮಹಾಸಾಗರಗಳಾಗಿದೆ, ಸಮುದ್ರಗಳಾಗಿದೆ. ಆಯ್ತಲ್ವಾ? ಸೊ ಈ ಮಹಾಸಾಗರಗಳ ನೀರು ನಮ್ಮ ಪೃಥ್ವಿಯ ಮೇಲೆ ಎಷ್ಟು ಪ್ರಮಾಣದಲ್ಲಿದೆ ಅಂದರೆ 71% ಅಷ್ಟು ನಮ್ಮ ಭೂಪ್ರದೇಶ ಇವತ್ತು ನೀರಡಿ ಇದೆ. ಅದಕ್ಕೆ ನಮ್ಮ ಪೃಥ್ವಿಯನ್ನು ನಾವು ಬ್ಲೂ ಪ್ಲಾನೆಟ್ ಅಂತ ಹೇಳಿ ಕರಿತೀವಿ. ಇಡೀ ಸೌರಮಂಡಲದಲ್ಲೇ, ಇಡೀ ಸೋಲಾರ್ ಸಿಸ್ಟಮಲ್ಲೇ ಅತಿ ಹೆಚ್ಚು ನೀರಿರುವಂಥ ಗ್ರಹ ನಮ್ಮ ಗ್ರಹ. ಅದಾಯ್ತಲ್ಲ, 71% ಅಷ್ಟು ಭೂಪ್ರದೇಶ ನಮ್ಮ ಭೂಮಿ ಮೇಲೆ ನೀರಿದೆ. ಅದನ್ನು ನಾವು ಕಟ್ಕೊಳ್ಬೇಕಾಗುತ್ತೆ. ಅದಲ್ಲದೆ ಅತಿ ಹೆಚ್ಚು ಪ್ರಮಾಣದ ನೀರೆಲ್ಲಿದೆ ಅಂದರೆ ಸಾಗರಗಳಲ್ಲಿದೆ, ಸಮುದ್ರಗಳಲ್ಲಿದೆ. ಸ್ನೇಹಿತರೆ, ಅದು ಅಲ್ಲದೆ ನೀವು ಏನು ಕಟ್ಕೊಳ್ಬೇಕು ಅಂದರೆ, ಈ ಸಮುದ್ರ ಸಾಗರ ನೀರು ಒಂದೇ ಕಡೆ ಇಲ್ಲ, ಅದು ಚಲನೆಯಲ್ಲಿ ಇರುತ್ತದೆ. ಅದನ್ನು ನೀವು ಗಮನಿಸಬೇಕಾಗುತ್ತೆ. ಯಾವ ರೀತಿ ಚಲನೆ ಇರುತ್ತೆ? ಒಂದು ರೀತಿ ಈ ಥರ ಹಾರಿಜಾಂಟಲ್ ಚಲನೆ ಇರುತ್ತೆ, ಇಲ್ಲಾಂದರೆ ವರ್ಟಿಕಲ್ ಚಲನೆ ಇರುತ್ತೆ, ಮೇಲೆ ಕೆಳಗಡೆ ಮೂವ್ ಆಗುತ್ತೆ. ಸ್ನೇಹಿತರೆ, ಎರಡು ರೀತಿ ಚಲನೆಯನ್ನು ನಾವು ಗಮನಿಸ್ಬೋದು. ನಾನು ಏನಕ್ಕೆ ನೇರವಾಗಿ ಮಹಾಸಾಗರ ವರ್ಣನೆಗೆ ಬಂದಿದ್ದೇನೆ, ಓಷನೋಗ್ರಫಿಗೆ ಬಂದಿದ್ದೇನೆ ಅಂದರೆ, ನಮಗೆ ಸಮಯ ಕಡಿಮೆ ಇರೋದ್ರಿಂದ ಮುಖ್ಯವಾದಂಥ ತರಗತಿಗಳನ್ನು ಮಾತ್ರ ನಾನು ಇಲ್ಲಿ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಹಲವಾರು KPSC ಅಥವಾ ಹಲವಾರು PDO ಪ್ರಶ್ನೆ ಪತ್ರಿಕೆಗಳನ್ನ ನೀವು ನೋಡಿದ್ರೆ, ಅಥವಾ PSI ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ನೇರವಾಗಿ ಸಾಗರ ಪ್ರವಾಹಗಳ ಬಗ್ಗೆ, ಸಮುದ್ರ ಅಲೆಗಳ ಬಗ್ಗೆ ಮತ್ತು ಉಬ್ಬರವಿಳಿತಗಳ ಬಗ್ಗೆ ನೇರವಾಗಿ ಪ್ರಶ್ನೆಗಳು ಬಂದಿವೆ. ಸೊ ನಾವು ಇವಾಗ ಸಮಯ ಕಡಿಮೆ ಇರೋದ್ರಿಂದ ನೇರವಾಗಿ ನಾನು ಸಾಗರ ಪ್ರವಾಹಗಳು, ಸಮುದ್ರ ಅಲೆಗಳು ಮತ್ತು ಉಬ್ಬರವಿಳಿತಗಳ ತರಗತಿಗೆ ಬಂದಿದ್ದೇನೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಸಮುದ್ರ ಅಲೆಗಳ ಬಗ್ಗೆ ತಿಳಿಯೋಣ. ಮುಂದಿನ ಸಂಚಿಕೆಯಲ್ಲಿ ಸಾಗರ ಪ್ರವಾಹಗಳ ಬಗ್ಗೆ, ಅದರ ಮುಂದಿನ ಸಂಚಿಕೆಯಲ್ಲಿ ಟೈಡ್ಸ್ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಉಬ್ಬರವಿಳಿತಗಳ ಬಗ್ಗೆ ತಿಳಿಯೋಣ. ಈ ರೀತಿ 3 ತರಗತಿಗಳಲ್ಲಿ ನಿಮಗೆ ಮೂರು ಪ್ರಶ್ನೆಗಳು ಬರುತ್ತೆ. ಅಲೆಗಳ ಬಗ್ಗೆ ಒಂದು ಕ್ವಶನ್ ಬರುತ್ತೆ, ಸಾಗರ ಪ್ರವಾಹಗಳ ಬಗ್ಗೆ ಮತ್ತು ಉಬ್ಬರವಿಳಿತಗಳ ಬಗ್ಗೆ. ಸೊ ಮಹಾಸಾಗರ ವರ್ಣನೆ ಅಂದರೆ ಓಷನೋಗ್ರಫಿ. ಸೊ ನಮ್ಮ ವೈಜ್ಞಾನಿಕವಾಗಿ ಸಾಗರ ಸಮುದ್ರಗಳನ್ನು ವಿವರಣೆ ಮಾಡುವುದನ್ನು ಮಹಾಸಾಗರ ವರ್ಣನೆ ಎಂದು ಕರೆಯುತ್ತೇವೆ. ಸೊ ಸಮುದ್ರ ಸಾಗರಗಳು, ನೀವು ನಮ್ಮ ಈ ನೋಡಿ ಇಲ್ಲೊಂದು ನಕಾಶೆಯನ್ನು ಗಮನಿಸಿದ್ರೆ, ಎಲ್ಲ ಸಮುದ್ರ ಸಾಗರಗಳು ನೋಡಿ ಸ್ನೇಹಿತರೆ, ಒಂದಕ್ಕೊಂದು ಸಂಪರ್ಕದಲ್ಲಿದೆ. ನೋಡಿ, ಪೆಸಿಫಿಕ್ ಮಹಾಸಾಗರ ಇಡ್ತೀರ, ಹಂಗೆ ಅಟ್ಲಾಂಟಿಕ್ ಮತ್ತು ಹಿಂದೂ ಮಹಾಸಾಗರ, ಅಂಟಾರ್ಟಿಕ್ ಮಹಾಸಾಗರ ಮತ್ತು ಆರ್ಟಿಕ್ ಮಹಾಸಾಗರವೆಂದು 5 ಮಹಾಸಾಗರಗಳನ್ನು ನಾವು ಇವತ್ತು ಗುರುತಿಸಬಹುದು. ಇಲ್ಲಿ ನೋಡಿ, ಇದು ಪೆಸಿಫಿಕ್ ಮಹಾಸಾಗರ, ಪೆಸಿಫಿಕ್ ಈ ಭಾಗ ಪೆಸಿಫಿಕ್ ಮಹಾಸಾಗರ ಆದರೆ, ಇದು ಅಟ್ಲಾಂಟಿಕ್ ಮಹಾಸಾಗರ, ಈ ಭಾಗ ಲೇಸರಿಂದ ನಾವು ಕಾಣ್ತಾ ಇರ್ಬೋದು ನೋಡಿ, ಇದು ಹಿಂದೂ ಮಹಾಸಾಗರ, ಇದು ಅಂಟಾರ್ಟಿಕ್ ಮಹಾಸಾಗರ ಮತ್ತು ಇದು ಆರ್ಟಿಕ್ ಮಹಾಸಾಗರ. ಸ್ನೇಹಿತರೆ, ತಾವೇನಾದ್ರು ಇದೇ ಮೊದಲನೇ ತರಗತಿ ಆದರೆ ದಯವಿಟ್ಟು ನನ್ನ ವಿಶ್ವ ಭೂಗೋಳಶಾಸ್ತ್ರ ತರಗತಿಯನ್ನು ಮತ್ತು ಕ್ಲೈಮೆಟಾಲಜಿ ತರಗತಿಯನ್ನು ನೋಡಿ ಇಲ್ಲಿಗೆ ಬನ್ನಿ ಸ್ನೇಹಿತರೆ. ಯಾಕೆಂದರೆ ನಾವು ಮಹಾಸಾಗರಗಳ ಬಗ್ಗೆ ವಿವರಣೆ ಕೊಡಬೇಕಾದ್ರೆ ಕ್ಲೈಮೆಟಾಲಜಿ ಗೊತ್ತಿರಬೇಕಾಗುತ್ತೆ. ವಾಯುಗುಣಶಾಸ್ತ್ರ ತಿಳಿದಿದ್ರೆ ನಿಮ್ಗೆ ಇದು ಸುಲಭ. ತಾವು ಗಮನಿಸಿ, ಈ ಎಲ್ಲ ಮಹಾಸಾಗರಗಳು ಒಂದಕ್ಕೊಂದು
ಇಂಟರ್ಕನೆಕ್ಟ್ ಆಗಿದೆ. ಸೊ ಮಹಾಸಾಗರಗಳು ನಮ್ಮ ಪೃಥ್ವಿಯ ಮೇಲಿರುವಂಥ ಬೃಹತ್ಕಾರದ ತಗ್ಗು ಪ್ರದೇಶಗಳು. ಈ ತಗ್ಗು ಪ್ರದೇಶಗಳಲ್ಲಿರುವಂಥ ನೀರಿಗೆ ನಾವು ಮಹಾಸಾಗರ ಎಂದು ಕರೆಯುತ್ತೇವೆ. ಓಕೆ, ಓಷನ್ಸ್ ಆರ್ ಲಾರ್ಜ್ ಇಂಟರ್ಕನೆಕ್ಟೆಡ್ ಬಾಡಿ ಆಫ್ ಸಾಲ್ಟ್ ವಾಟರ್ ಅಂತ. ಇಂಟರ್ಕನೆಕ್ಟೆಡ್ ಅಂದರೆ ಒಂದಕ್ಕೊಂದು ಸಂಪರ್ಕದಲ್ಲಿರುವಂಥ ವಾಟರ್ ಬಾಡಿ. ನೀವು ಕೇಳ್ಬೋದು, ಸರ್ ಹಂಗಾರೆ ಸಮುದ್ರ ನೀರು ಹೆಂಗೆ ಉಪ್ಪಾಯಿತು ಅಂತ. ಸೊ ಯಾವಾಗ ನದಿಗಳು ಬರುತ್ತಲ್ಲ, ನದಿಗಳೇನಾಗುತ್ತೆ, ಭೂಮಿಯಿಂದ ಉಪ್ಪನ್ನ ತರುತ್ತೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ. ಸೊ ಪ್ರತಿದಿನ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನ ತಂದು 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 ಏನಾಗಿದೆ, ಸಾಗರಗಳಿಗೆ ಹಾಕಿದೆ. ಈ ರೀತಿ ಸಾಗರಗಳಲ್ಲಿ ಉಪ್ಪಿನಾಂಶ ಸಂಗ್ರಹ ಆಗಿದೆ. ಹಾಗೆ ಮತ್ತೆ ಬಾಷ್ಪೀಕರಣ ಆದಾಗ ನೀರೆಲ್ಲ ಹಾವಿ ಆಗೋದಾಗಲೂ ಸೊ ಕೂಡ ಉಪ್ಪಿನಾಂಶ ಸಂಗ್ರಹ ಆಗಿದೆ ಸಾಗರಗಳಲ್ಲಿ. ಹಾಗೆ ಜ್ವಾಲಾಮುಖಿಗಳಾದಾಗ, ನೀರೊಳಗೆ ಜ್ವಾಲಾಮುಖಿಗಳಾದಾಗಲೂ ಉಪ್ಪಿನಾಂಶ ಸಂಗ್ರಹ ಆಗಿದೆ. ಈ ವಿಷಯವನ್ನು ತಾವೆಲ್ಲ ಗಮನಿಸಬೇಕಾಗುತ್ತೆ. ಈ ರೀತಿ ಸಮುದ್ರ ಸಾಗರಗಳಲ್ಲಿ ಭೂಮಿಯಿಂದ ಬಂದಿದೆ ಉಪ್ಪು. ಯಾರು ತಂದಿರೋದನ್ನ? ನದಿಗಳು, ಮತ್ತು ಬಾಷ್ಪೀಕರಣ ಆಗುವುದು ಮತ್ತು ಜ್ವಾಲಾಮುಖಿಗಳಾಗುವುದು ನೀರಲ್ಲಿ, ಅದೆಲ್ಲ ನಮಗೀಗ ಉಪ್ಪಿನಾಂಶ ಹೆಚ್ಚಾಗಿದೆ ಸ್ನೇಹಿತರೆ. ತಾವೆಲ್ಲರೂ ಇದನ್ನ ಗಮನಿಸಬೇಕಾಗಿ ವಿನಂತಿ. ಸೊ ಮಹಾಸಾಗರಗಳು, ಸಮುದ್ರಗಳು ಅಂದ್ರೆ ಏನು ಅಂತೇಳಿ ನಿಮ್ಮೆಲ್ಲರಿಗೂ ಈಗ ತಿಳಿದಿದೆ. ತಾವೆಲ್ಲರೂ ಈ ಮಹಾಸಾಗರಗಳನ್ನ ಗಮನಿಸಿ. ಪೆಸಿಫಿಕ್, ಅಟ್ಲಾಂಟಿಕ್, ಇಂಡಿಯನ್ ಮತ್ತು ಅಂಟಾರ್ಟಿಕಾ ಸುತ್ತ ಇರೋದು ಅಂಟಾರ್ಟಿಕ್ ಓಷನ್ ಮತ್ತು ಉತ್ತರದಲ್ಲಿರೋದು ಆರ್ಟಿಕ್ ಓಷನ್. ಸೊ ನಮ್ಮ ಸಮುದ್ರ ಸಾಗರಗಳಲ್ಲಿ ಯಾವ ರೀತಿ ಚಲನೆಯನ್ನು ಕಾಣ್ಬೋದು ನಾವು ಅಂದರೆ, ಅಲೆಗಳ ರೀತಿ ಕಾಣ್ಬೋದು, ಸಾಗರ ಪ್ರವಾಹಗಳು. ಇವೆರಡನ್ನ ನಾವು ಹಾರಿಜಾಂಟಲ್ ಮೂವ್ಮೆಂಟ್ಗೆ ಸೇರಿಸ್ತೀವಿ ಸ್ನೇಹಿತರೆ. ಹಾಗೆ ಟೈಡ್ಸ್ನ ನಾವು ವರ್ಟಿಕಲ್ ಮೂವ್ಮೆಂಟ್ಗೆ ಸೇರಿಸ್ತೀವಿ. ಯಾಕೆಂದರೆ ಉಬ್ಬರವಿಳಿತಗಳಲ್ಲಿ ನೀರು ಮೇಲೋಗುತ್ತೆ, ಕೆಳಗೆ ಬರುತ್ತೆ. ಆದರೆ ಸಾಗರ ಪ್ರವಾಹಗಳು ಮತ್ತು ಅಲೆಗಳಲ್ಲಿ ನೀರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲನೆಯನ್ನು ನೋಡ್ಬೋದು. ನಾವು ಲಂಬವಾಗಿ ಚಲನೆಯನ್ನು ನೋಡ್ಬೋದು. ವರ್ಟಿಕಲ್ ಚಲನೆ ಲಂಬವಾಗಿ ಆದರೆ ಟೈಡ್ಸ್, ಸಮತಲವಾಗಿ ನೀರಿನ ಮೇಲೆ ಆದರೆ ಚಲನೆ ಅದು ವೇವ್ಸ್ ಮತ್ತು ಓಷನ್ ಕರೆಂಟ್ಸ್. ಆಯ್ತಾ? ತಾವು ಇದನ್ನು ಗಮನಿಸಬೇಕು. ಸೊ ನಾವು ಇವತ್ತಿನ ತರಗತಿಯಲ್ಲಿ ಸಾಗರ ಮತ್ತು ಸಮುದ್ರ ಅಲೆಗಳ ಬಗ್ಗೆ ನೋಡೋಣ. ಸೊ ಅಲೆಗಳು ಅಂದ್ರೆ ಏನು ಅಂದರೆ ಎನರ್ಜಿ ಇನ್ ಮೋಷನ್, ಶಕ್ತಿಯ ಚಲನೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಕ್ತಿಯ ಚಲನೆಯನ್ನು ನಾವು ಅಲೆ ಅಂತ ಕರಿತೀವಿ. ಎರಡು ರೀತಿಯ ಅಲೆಗಳಿದೆ ಸ್ನೇಹಿತರೆ. ಒಂದು ವಿದ್ಯುತ್ ಕಾಂತಿ ಅಲೆಗಳು, ಇನ್ನೊಂದು ಭೌತಿಕ ಅಲೆಗಳು. ವಿದ್ಯುತ್ ಕಾಂತಿ ಅಲೆಗಳು ನಮಗೆ ಬೆಳಕಿನ ರೀತಿ ಬರ್ತಾ ಇರೋದಾಗಿರ್ಬೋದು, ಲೈಟ್ ವೇವ್ಸ್ ನೋಡಿದ್ರಲ್ಲ, ಲೈಟ್ ರೇಸ್, ಅದು ಎಕ್ಸ್ರೇ, UV ವಿಕಿರಣಗಳೆಲ್ಲ ವಿದ್ಯುತ್ ಕಾಂತಿ ವಿಕಿರಣ ಅಲೆಗಳು ಅಂತ ಹೇಳಿ ಕರಿತೀವಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಸ್ನೇಹಿತರೆ. ಹಂಗೆ ಭೌತಿಕ ಅಲೆಗಳು ಅದು ಅಂದರೆ ಭೂಕಂಪಗಳಾದಾಗ ಭೂಮಿ ಒಳಗಿಂದ ಬರುತ್ತಲ್ಲ ಅದು. ಹಂಗೆ ನಮ್ಮ ನೀರಿನ ಮೇಲೆ ನಾವು ಕಲ್ಲು ಎಸೆದಾಗ ಬರುತ್ತಲ್ಲ ರಿಪಲ್ಸ್, ಅದಾಗಿರ್ಬೋದು. ಹಂಗೆ ಸಮುದ್ರ ಅಲೆಗಳು, ಹಂಗೆ ನಾವು ಮಾತಾಡ್ತಾ ಇರುವಂಥ ಅಲೆಗಳು, ಏನು ಶಬ್ದ ಅಲೆಗಳಿದೆಯಲ್ಲ, ಅದೆಲ್ಲ ಭೌತಿಕ ಅಲೆಗಳು. ಯಾಕೆಂದರೆ ಇದಕ್ಕೊಂದು ಮಾಧ್ಯಮ ಬೇಕು. ಭೌತಿಕ ಅಲೆಗಳು ಅಥವಾ ಮೆಕ್ಯಾನಿಕಲ್ ವೇವ್ಸ್ ಆರ್ ದೋಸ್ ವೇವ್ಸ್ ವಿಚ್ ರಿಕ್ವೈರ್ ಮೀಡಿಯಂ ಟು ಟ್ರಾವೆಲ್. ಅಂದರೆ ಒಂದು ಮಾಧ್ಯಮ ಮುಖಾಂತರ ಚಲನೆ ಆದರೆ ಮಾತ್ರ ಅವುಗಳು ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತೀವಿ. ಆದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗೆ ಯಾವುದೇ ರೀತಿಯಾದಂಥ ಮಾಧ್ಯಮ ಬೇಡ, ಗೊತ್ತಾಗಲ್ಲ. ಸೊ ಲೈಟ್ ವೇವ್ಸ್, ಎಕ್ಸ್ರೇ, UV, ಗಾಮಾ ಅವೆಲ್ಲ ಏನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವಿದ್ಯುತ್ ಕಾಂತಿ ಅಲೆಗಳು. ಸೊ ಇವತ್ತಿನ ನಾವು ತರಗತಿಯಲ್ಲಿ ಭೌತಿಕ ಅಲೆಗಳು ಅಂದರೆ ಸಿ ವೇವ್ಸ್ ಬಗ್ಗೆ ತಿಳಿಯೋಣ. ತಮ್ಮೆಲ್ಲರಿಗೂ ಸ್ವಲ್ಪ ತಾಳ್ಮೆ ಇರಬೇಕಾಗುತ್ತೆ ಈ ತರಗತಿಯಲ್ಲಿ. ಯಾಕೆಂದರೆ ಈ ವಿಷಯಗಳ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಈ ಅಲೆಗಳು ಏನಕ್ಕೆ ಕೇಳ್ತಾರೆ, ಇವಾಗ ಸುನಾಮಿ ಅಂತೀವಿ, ಏನದು ಇಲ್ಲಿ ಬರುತ್ತದೆ, ಅದೊಂದು ರೀತಿ ಸಮುದ್ರ ಅಲೆ, ಗೊತ್ತಾಯ್ತಲ್ಲ. ಇಲ್ಲಿ ನೋಡಿ, ಸೊ ಅಲೆ ಅಂದಾಗ ನೀರಿನಲ್ಲಿ ಯಾವ ರೀತಿ ಒಂದು ಅಲೆ ಬರ್ತಾ ಇದೆ ನೋಡಿ ಇಲ್ಲಿ. ಸೊ ನೀವು ಇಲ್ಲಿ ಏನು ಕಾಣ್ತಾ ಇದೆ, ಅದು ನೀರು ಮುಂದಕ್ಕೆ ಹೋಗ್ತಾ ಇರ್ಬೋದು ಎಂಬ ಒಂದು ಕಲ್ಪನೆ ಆಗುತ್ತೆ, ಹೌದಲ್ಲ. ಸೊ ಅದಕ್ಕೋಸ್ಕರ ನಾವು ಇಲ್ಲೊಂದು ವಸ್ತು ಇಟ್ಟಿದ್ದೀವಿ ನೋಡಿ. ಇದೊಂದು ಫ್ಲೋಟಿಂಗ್ ವಸ್ತು ಏನಿದೆ, ಒಂದು ಬಕೆಟ್ ಥರ ಫ್ಲೋಟ್ ಆಗ್ತಾ ಇದೆ ನೋಡಿ. ಓಕೆ, ಬಾವುಟ ಇದೆ ಅದ್ರ ಮೇಲೆ. ಅದು ನೋಡಿ ಒಂದೇ ಜಾಗದಲ್ಲಿ ರೌಂಡಾಗಿ ಮೂವ್ ಆಗ್ತಾ ಇದೆ. ಗಮನಿಸಿ ಅದನ್ನು ನಾವು, ಗೊತ್ತಾಯ್ತಲ್ಲ. ಅಂದರೆ ಎನರ್ಜಿ ಮಾತ್ರ ಪಾಸ್ ಆಗ್ತಾ ಇರೋದು ಅದ್ರ ಕೆಳಗಡೆ, ಅದನ್ನು ಗಮನಿಸ್ಬೇಕು ನೀವು. ಇಲ್ಲಿ ಏನು ಪಾಸ್ ಆಗ್ತಾ ಇದೆ, ಒಂದು ಎನರ್ಜಿ ಪಾಸ್ ಆಗ್ತಾ ಇದೆ ನೀರಿನಲ್ಲಿ, ಗೊತ್ತಾಯ್ತಲ್ಲ. ನೀರಿನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎನರ್ಜಿ ಪಾಸ್ ಆಗ್ತಾ ಇದೆ. ಆ ಜಾಗದಲ್ಲಿ ಇರೋಂಥ ನೀರು ಅದೇ ಜಾಗದಲ್ಲಿ ಮಾಲಿಕ್ಯೂಲ್ ಅಪ್ ಆ್ಯಂಡ್ ಡೌನ್ ಮೂವ್ ಆಗ್ತಾ ಇದೆ, ವೈಬ್ರೇಟ್ ಆಗ್ತಾ ಇದೆ, ಈ ರೀತಿ. ಅದನ್ನು ಗಮನಿಸ್ಬೇಕು. ಸೊ ವೇವ್ ಅಂದರೆ ಒಂದು ಎನರ್ಜಿಯ ಚಲನೆ, ಶಕ್ತಿಯ ಚಲನೆ, ಗೊತ್ತಾಯ್ತಲ್ಲ. ವೇವ್ ಇಸ್ ನಥಿಂಗ್ ಬಟ್ ಎನರ್ಜಿ ಇನ್ ಮೋಷನ್. ಸೊ ನೀರಿನಲ್ಲಿ ಎನರ್ಜಿ ಪಾಸ್ ಆಗ್ತಾ ಇರುತ್ತೆ ಹಿಂಗೆ. ಅಲ್ಲಿರೋಂಥ ನೀರು ಮಾಲಿಕ್ಯೂಲ್ ಏನಾಗುತ್ತೆ, ಹಿಂಗೆ ರೌಂಡ್ಗೆ ವೈಬ್ರೇಟ್ ಆಗುತ್ತೆ ಹಿಂಗೆ. ಆ ವೈಬ್ರೇಟ್ ಆಗೋ ಮುಖಾಂತರ ನೀರೇನು ಮಾಡುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎನರ್ಜಿನ ಪಾಸ್ ಮಾಡುತ್ತೆ. ಇದು ನಿಮ್ಗೆ ಎಷ್ಟೋ ಜನಕ್ಕೆ ಸ್ವಲ್ಪ ಕಲ್ಪನೆ ಮಾಡೋಕ್ಕೆ ಇವಾಗ ಕಷ್ಟ ಆಗ್ಬೋದು. ಇದು ನೋಡಿ ಈಗ. ಸೊ ಒಂದು ಈ ರೀತಿ
ಸ್ವ್ಯಾನ್ ಅಂತ ಏನು ಕರಿತೀವಿ, ಅಥವಾ ಡಕ್ ಅಂತ ಕರಿತೀವಿ, ಅದು ನೋಡಿ ನೀರ್ ಮೇಲಿದೆ. ಆ ಪಕ್ಷಿ ಏನ್ ಮಾಡ್ತಾ ಇದೆ ನೋಡಿ, ನೀರಿನಲ್ಲಿ ಒಂದೇ ಕಡೆ ಆ ಜಾಗದಲ್ಲೇ ಇದಲ್ಲೇ ಮೇಲಿಂದ ಕೆಳಗಡೆ ರೌಂಡ್ಗೆ ಮೂವ್ ಆಗ್ತಾ ಇದೆ. ಅದು ನೋಡಿ ಗಮನಿಸಿ, ಏನ್ ಪಾಸ್ ಆಗ್ತಾ ಇದೆ ಮತ್ತೆ ಕೆಳಗಡೆ? ಎನರ್ಜಿ ಮಾತ್ರ ಪಾಸ್ ಆಗ್ತಾ ಇದೆ ಅದು ಕೆಳಗಡೆ, ಗೊತ್ತಾಯ್ತಲ್ಲ? ಆ ಶಕ್ತಿ ಮಾತ್ರ ಒಂದ್ ಕಡೆಯಿಂದ ಹಾರಿಜಾಂಟಲ್ ಆಗಿ ಚಲನೆ ಆಗ್ತಾ ಇದೆ ಇನ್ನೊಂದ್ ಕಡೆಗೆ, ಅದು ಅಲ್ಲೇ ಇದೆ, ಅದೇ ಜಾಗದಲ್ಲಿ ಹಿಂಗಂತ ಇದೆ. ಹಂಗೆ ದೋಣಿ ಕೂಡ ಒಂದೊಂದ್ಸತಿ ನಾವು ದೋಣಿ ನಿಲ್ಸ್ಬಿಟ್ಟಿರ್ತೀವಿ, ಆ ದೋಣಿ ಹಿಂಗ ಅಂತ ಇರುತ್ತೆ ಅದೇ ಜಾಗದಲ್ಲಿ, ಹಿಂಗೆ ಮೇಲೆ ಕೆಳಗಡೆ ಎನರ್ಜಿ ಮಾತ್ರ ಪಾಸ್ ಆಗ್ತಾ ಇರುತ್ತೆ. ಸೊ ವೇವ್ ಇಸ್ ನಥಿಂಗ್ ಬಟ್ ಎನರ್ಜಿ ಇನ್ ಮೋಷನ್. ನೋಡೋಣ ಈಗ ವೇವ್ ಅಂದ್ರೆ ಹೆಂಗೆ ಶುರು ಆಗುತ್ತೆ ಅನ್ನೋದನ್ನು ಗಮನಿಸೋಣ. ಎರಡು ರೀತಿ ಅಲೆಗಳಿದೆ ಸಮುದ್ರ ಅಲೆಗಳು. ಒಂದು ಶಾರ್ಟ್ ವೇವ್ಸ್, ಕಡಿಮೆ ವೇವ್ ಲೆಂತ್ ಇರೋಂಥದ್ದು ಶಾರ್ಟ್ ವೇವ್. ಹಂಗೆ ವೇವ್ ಲೆಂತ್ ಜಾಸ್ತಿ ಇದ್ರೆ ಲಾಂಗ್ ವೇವ್ಸ್ ಇದೆ. ಓಕೆ, ನೋಡಿ ಈ ಥರ ವೇವ್ ಲೆಂತ್ ಕಮ್ಮಿ ಇದ್ರೆ ಶಾರ್ಟ್ ವೇವ್, ಹಂಗೆ ವೇವ್ ಲೆಂತ್ ನೋಡಿ ವೇವ್ ಲೆಂತ್ ಜಾಸ್ತಿ ಇದೆ ನೋಡಿ, ಅಲ್ಲೇ ಉದ್ದ ಇದೆ ನೋಡಿ, ಸಖತ್ ದೊಡ್ಡದಿದೆ, ಇದು ವೇವ್ ಲೆಂತ್ ಜಾಸ್ತಿ ಇದೆ. ವೇವ್ ಲೆಂತ್ ಜಾಸ್ತಿ ಇದ್ರೆ ಲಾಂಗ್ ವೇವ್, ವೇವ್ ಲೆಂತ್ ಕಮ್ಮಿ ಇದ್ರೆ ಶಾರ್ಟ್ ವೇವ್. ಓಕೆ, ಗಮನಿಸಿ ಅದನ್ನ. ಸೊ ಶಾರ್ಟ್ ವೇವ್ಸ್ ಸಾಮಾನ್ಯವಾಗಿ ನಮಗೆ ಸಮುದ್ರದಲ್ಲಿ ಕಾಣೋದು. ಇದು ಯಾವ್ದ್ರಿಂದ ಬರುತ್ತೆ ಅಂದ್ರೆ ಗಾಳಿಯಿಂದ, ವಿಂಡ್ ಡ್ರಿವನ್. ಗಾಳಿ ಯಾವಾಗಲೂ ಬೀಸ್ತಾ ಇರುತ್ತಲ್ಲ ಸಮುದ್ರದ ಮೇಲೆ. ಯಾವ ತರ ಗಾಳಿ? ಮಾನ್ಸೂನ್ ಗಾಳಿ ಆಗಿರ್ಬೋದು, ಸೀ ಬ್ರೀಸ್ ಸಮುದ್ರ ಗಾಳಿ ಆಗಿರ್ಬೋದು, ಸಮುದ್ರ ಮಾರುತಗಳು ಅಂತ ಓದಿದ್ದೀವಿ ನಾವು ವಿಂಡ್ಸ್ ಟಾಪಿಕಲ್ಲಿ. ಲ್ಯಾಂಡ್ ಬ್ರೀಸ್ ಭೂ ಮಾರುತಗಳು ಅಂತ ಓದಿದ್ದೀವಿ, ಸೈಕ್ಲೋನ್ಸ್ ಅಂತ ಓದಿದ್ದೀವಿ. ಇದೆಲ್ಲ ತರಗತಿಯನ್ನು ಮುಗಿಸಿ ನಾವು ಇಲ್ಲಿ ಬಂದಿರೋದ್ರಿಂದ ತಾವು ದಯವಿಟ್ಟು ಆ ತರಗತಿಯನ್ನು ಕೇಳಿ ಇಲ್ಲಿ ಬನ್ನಿ. ಸೊ ಶಾರ್ಟ್ ವೇವ್ಸ್ ಎಲ್ಲ ಸಾಮಾನ್ಯವಾಗಿ ನಮಗೆ ಕಡಿಮೆ ವೇವ್ ಲೆಂತ್ ವೇವ್ಸ್ ಎಲ್ಲ ನಮಗೆ ಸಿಗೋದಲ್ಲ ನೀರಲ್ಲಿ ಸಿಗೋದಲ್ಲ, ಗಾಳಿಯಿಂದ, ವಿಂಡ್ ಡ್ರಿವನ್. ಸೊ ಸಾಮಾನ್ಯವಾಗಿ ಗಾಳಿ ಬೀಸಿದಾಗಲೆಲ್ಲ ಚಿಕ್ಕ ಅಲೆಗಳು ಶುರುವಾಗ್ತವೆ. ಯಾಕೆಂದ್ರೆ ಗಾಳಿಯಿಂದ ಎನರ್ಜಿ ಬರಬೇಕು ಎಲ್ಲಿಗೆ? ನೀರಿಗೆ. ಅವಾಗ ನೀರಲ್ಲಿ ಈ ತರ ಶಾರ್ಟ್ ವೇವ್ಸ್ ಕ್ರಿಯೇಟ್ ಆಗುತ್ತೆ. ಹಂಗೆ ಲಾಂಗ್ ವೇವ್ಸ್ ಅಂದ್ರೆ ಏನಪ್ಪಾ? ಲಾಂಗ್ ವೇವ್ಸ್ ಅಂದ್ರೆ ಯಾವಾಗ ಬರುತ್ತೆ ಅಂದ್ರೆ ಭೂಕಂಪ ಆದಾಗ, ಸುನಾಮಿ ಅಂತ ಕರಿತೀವಿ ನೋಡಿ, ಸುನಾಮಿ. ಟಿ ಸೈಲೆಂಟ್, ಆಯ್ತಾ? ಟಿ ನ ಉಚ್ಚಾರಣೆ ಮಾಡಂಗಿಲ್ಲ, ಟಿ ಸೈಲೆಂಟ್. ಸುನಾಮಿ ಅಂದ್ರೆ ಜಾಪನೀಸ್ ಪದ, ಅದು ಹಾರ್ಬರ್ ವೇವ್ ಅಂತ ಕರಿತೀವಿ. ಓಕೆ, ಯಾವಾಗ ಬರುತ್ತಪ್ಪ ಇದು ಅಂದ್ರೆ ಒಂದು ಭೂಕಂಪ ಆದಾಗ, ನೀರಿನೊಳಗೆ ಭೂಕಂಪ ಆದಾಗ. ಎರಡನೇದು ಜ್ವಾಲಾಮುಖಿಗಳಾದಾಗ. ಇನ್ನೊಂದು ಗಣಿಗಾರಿಕೆ, ಅಂತರ್ಜಲ ಗಣಿಗಾರಿಕೆ, ಸಮುದ್ರದೊಳಗೆ ಗಣಿಗಾರಿಕೆ ಮಾಡಿದಾಗ. ಇಲ್ಲ ಅಂದ್ರೆ ಆಸ್ಟ್ರಾಯ್ಡ್ ಇಂಪ್ಯಾಕ್ಟ್, ಒಂದು ದೊಡ್ಡ ಕ್ಷುದ್ರ ಬಂದು ನೀರಿಗೆ ಬಿದ್ದಾಗ ಸುನಾಮಿ ಬರುತ್ತೆ. ಇಲ್ಲಾಂದ್ರೆ ನೀರಿನೊಳಗೆ ನ್ಯೂಕ್ಲಿಯಸ್ ಸ್ಫೋಟ ಮಾಡಿದಾಗ. ಈ ರೀತಿ ನ್ಯೂಕ್ಲಿಯಸ್ ಸ್ಫೋಟ, ಆಸ್ಟ್ರಾಯ್ಡ್ ಇಂಪ್ಯಾಕ್ಟ್ ಎಲ್ಲ ಮಾಡಿದಾಗ ಏನಾಗುತ್ತೆ? ನಮಗೆ ಲಾಂಗ್ ವೇವ್ಸ್ ಶುರುವಾಗುತ್ತೆ. ಎಕ್ಸಾಂಪಲ್ ಕೇಳ್ತಾರೆ, ಸಾಮಾನ್ಯವಾಗಿ ಸಮುದ್ರದಲ್ಲಿ ಅಲೆಗಳು ಶುರುವಾಗೋದು ಯಾವಾಗ? ಗಾಳಿ ಬೀಸಿದಾಗ. ಸೈಕ್ಲೋನ್, ಮಾನ್ಸೂನ್ ಗಾಳಿಗಳಿಂದ, ಟ್ರೇಡ್ ವಿಂಡ್ಸ್ ಅವೆಲ್ಲ ಗಾಳಿಯಿಂದ ಶುರುವಾಗೋದೆಲ್ಲ ಶಾರ್ಟ್ ವೇವ್ಸ್, ಗೊತ್ತಾಯ್ತಲ್ಲ? ಸೊ ನಾವು ಕೇಳ್ಕೊಳ್ಳಿ. ಸೊ ಲಾಂಗ್ ವೇವ್ಸ್ ಯಾವಾಗ ಶುರುವಾಗುತ್ತೆ? ಸುನಾಮಿ ಎಲ್ಲ ಅಂದ್ರೆ ಭೂಕಂಪ ಆದಾಗ, ಜ್ವಾಲಾಮುಖಿಗಳು ಆದಾಗ, ನೀರೊಳಗೆ ಸ್ಫೋಟ ಆದಾಗ, ಅಂತರ್ಜಲ ಗಣಿಗಾರಿಕೆ ಮಾಡಬೇಕಾದ್ರೆ. ಇದೆಲ್ಲ ಕೇಳ್ತಾರೆ ಎಕ್ಸಾಮಲ್ಲಿ, ಯಾವ್ದಾದ್ರು ಪ್ರಿಲಿಮ್ಸಲ್ಲಿ ಕೇಳ್ತಾರೆ ಇದನ್ನ, ಶಾರ್ಟ್ ವೇವ್, ಲಾಂಗ್ ವೇವ್ಸ್. ಎಷ್ಟೊಂದು ಜನಕ್ಕೆ ಇದು ಗೊತ್ತಿಲ್ಲ, ಅದಕ್ಕೋಸ್ಕರ ಈಗ ಹೇಳ್ತಾ ಇದ್ದೀನಿ ನಾನು. ಅಲೆಗಳಲ್ಲಿ ಎರಡು ವಿಧ. ಓಕೆ, ಅಲೆಗಳಲ್ಲಿ ಎರಡು ವಿಧ ಇರುತ್ತೆ ಸ್ನೇಹಿತರೆ, ತಾವು ಇದನ್ನ ಜ್ಞಾಪಕಿಟ್ಕೊಳ್ಳಿ. ಇದರಲ್ಲಿ ತುಂಬಾ ಪ್ರಶ್ನೆಗಳು ಬಂದಿದೆ ಈಗಾಗಲೇ. ಓಕೆ, ಸೊ ಇದನ್ನ ಕೇಳಿದ್ರೆ ನೀವು ಹೇಳಂಗಿರ್ಬೇಕು. ಓಕೆ, ಸೊ ಅಲೆಗಳಲ್ಲಿ ಎರಡು ರೀತಿ, ಒಂದು ಚಿಕ್ಕ ತರಂಗಾಂತರ ಇರುವಂಥದ್ದು, ಇನ್ನೊಂದು ದೊಡ್ಡ ತರಂಗಾಂತರ ಇರುವಂಥದ್ದು. ಶಾರ್ಟ್ ವೇವ್ಸ್, ಲಾಂಗ್ ವೇವ್ಸ್. ಓಕೆ, ಕಡಿಮೆ ತರಂಗಾಂತರ ಇರೋ ಅಲೆಗಳು ಯಾವಾಗ ಶುರು ಆಗುತ್ತೆ? ಗಾಳಿಯಿಂದ ಶುರು ಆಗುತ್ತೆ. ದೊಡ್ಡ ತರಂಗಾಂತರ ಇರೋಂಥ ಅಲೆಗಳು ಯಾವಾಗ ಶುರು ಆಗುತ್ತೆ? ಭೂಕಂಪ ಆದಾಗ, ಜ್ವಾಲಾಮುಖಿ ಆದಾಗ, ಗಣಿಗಾರಿಕೆ, ಶುದ್ಧ ಗ್ರಹಗಳು ಮತ್ತು ಸ್ಫೋಟ ಆದಾಗ ನೀರೊಳಗೆ. ಈಗ ನೋಡೋಣ. ಸೊ ಸಾಮಾನ್ಯವಾಗಿ ಇಲ್ಲಿ ನೋಡಿ, ಕರಾವಳಿ ತೀರ, ಇದು ಕರಾವಳಿ ತೀರ ಕರೆಕ್ಟಾ? ಮತ್ತೆ ಇದು ಸಮುದ್ರ, ಇದು ನೋಡಿ ಇಲ್ಲಿ. ಈಗ ನೋಡಿ ಗಾಳಿ ಬೀಸ್ತಾ ಇದೆ ಅಂತ ಅನ್ಕೊಳ್ಳಿ. ನೀರಿನ ಮೇಲೆ ಗಾಳಿ ಬೀಸಿದಾಗ ನೋಡಿ, ಗಾಳಿ ಬೀಸ್ತಾ ಇದೆ. ಯಾವಾಗ ಗಾಳಿ ಬೀಸಿದೆ ನೋಡಿ ಏನಾಗುತ್ತೆ? ಎಷ್ಟು ದೂರ ಸತತವಾಗಿ ಗಾಳಿ ಬೀಸುತ್ತೆ ಅಷ್ಟೇ ಎನರ್ಜಿ ಪಾಸ್ ಆಗುತ್ತೆ. ಯಾಕೆಂದ್ರೆ ಸಮುದ್ರದ ಮೇಲೆ ಯಾವುದೇ ರೀತಿಯಾದಂಥ ಅಡಚಣೆ ಇರಲ್ಲ ಗಾಳಿಗೆ. ಇಲ್ಲಾದ್ರೆ ಬೆಟ್ಟ ಗುಡ್ಡ ಪ್ರದೇಶಗಳಿರುತ್ತೆ, ಕಟ್ಟಡಗಳಿರುತ್ತೆ, ಆಮೇಲೆ ಮರಗಳಿರುತ್ತೆ, ಗಾಳಿಗೆ ಅಡಚಣೆ ಇರುತ್ತೆ. ಆದರೆ ಸಮುದ್ರದ ಮೇಲೆ ಯಾವುದೇ ರೀತಿಯಾದ ಅಡಚಣೆ ಇರಲ್ಲ. ಓಕೆ, ಯಾವಾಗ ನೋಡಿ ಸಮುದ್ರದ ಮೇಲೆ ಈ ತರ ಗಾಳಿ ಬೀಸಕ್ಕೆ ಶುರು ಆಗುತ್ತೆ, ಆ ಸಮುದ್ರದ ಮೇಲೆ ಗಾಳಿ ಬೀಸಿದಾಗ ಆ ಗಾಳಿಯಿಂದ ಎನರ್ಜಿ ಪಾಸ್ ಆಗ್ತಾ ಇದೆ ನೋಡಿ ನೀರಿಗೆ. ಗಾಳಿಯಿಂದ ನೀರಿಗೆ ಎನರ್ಜಿ ಪಾಸ್ ಆಗ್ತಾ ಇದೆ, ಗಮನಿಸಿ. ಗಾಳಿಯಿಂದ ನೀರಿಗೆ ಎನರ್ಜಿ ಪಾಸ್ ಆಗ್ತಾ ಇದೆ. ಆ ಎನರ್ಜಿ ಪಾಸ್ ಆದ ತಕ್ಷಣ ನೋಡಿ ಈ ತರ ಅಲೆ ಶುರು ಆಗುತ್ತೆ ನೋಡಿ. ಸೊ ನೀವೇನು ಅನ್ಕೋಬಹುದು, ಇದು ನೋಡಿದ ತಕ್ಷಣ ಇದೇನು ಗಾಳಿ ನೀರೊಳಗೆ ಹೋಗ್ತಾ ಇದೆಯಾ? ಇಲ್ಲ, ಗಾಳಿ ನೀರೊಳಗೆ ಹೋಗ್ತಾ ಇಲ್ಲ, ಅದ್ರ ಮೇಲೆ ಒತ್ತಡ ಆಗ್ತಾ ಇದೆ. ಗಾಳಿ ನೀರಿನ ಮೇಲೆ ಒತ್ತಡ ಆಗ್ತಾ ಇದೆ. ಸೊ ಇಲ್ಲಿ ಗಮನಿಸಿ ಎಲ್ಲರೂ, ಈ ಅನಿಮೇಷನ್ ಅಲ್ಲಿ ಗಮನಿಸಿ. ಇಲ್ಲಿ ಗಾಳಿ ಬಂತು, ಇಲ್ಲಿ ಬರ್ತಿದ್ದಂಗೆ ನೋಡಿ ಅದರದ್ದು ಫ್ರಿಕ್ಷನ್ಗೆ, ರಭಸಕ್ಕೆ
ವೇಗ ಕಮ್ಮಿ ಆಗಿದೆ, ಇಲ್ಲೂ ವೇಗ ಕಮ್ಮಿ ಆಗಿದೆ. ಅವಾಗ ಇಲ್ಲಿರೋ ಮೇಲಿರೋ ಗಾಳಿ ಕೆಳಗಡೆ ಬಂದು ಒತ್ತಡ ಆಗ್ತಾ ಇದೆ ನೋಡಿ. ಮೇಲಿರೋ ಗಾಳಿ ಕೆಳಗಡೆಗೆ ಒತ್ತಡ ಆಗ್ತಾ ಇದೆ ಅಂದ್ರೆ ಏನಾಗುತ್ತೆ, ಎನರ್ಜಿ ಪಾಸ್ ಆಗ್ತಾ ಇದೆ. ಅವಾಗ ನೋಡಿ ನೀರ್ ಮೇಲೆ ಒತ್ತಡ ಹೆಂಗ್ ಬಿಡಿದ ತಕ್ಷಣ ಅಲೆ ಶುರು ಆಗುತ್ತೆ. ಅಲೆ ಶುರು ಆಗುತ್ತೆ, ಗೊತ್ತಾಯ್ತಲ್ಲ ನೋಡಿ, ಈ ತರ ಅಲೆ ಶುರು ಆಗುತ್ತೆ. ಅವಾಗ ಅಲೆ ಶುರು ಆದ ತಕ್ಷಣ ನೋಡಿ ಹಿಂಗ್ ಹೋಗ್ತಾ ಇದೆ ಅದು ಅಲೆ. ಹೋಗ್ತಾ 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 ಕರಾವಳಿ ತಿರುಗಿ ಬರ್ತಾ ಇದ್ದಂಗೆ ಏನಾಗುತ್ತೆ, ಡೆಪ್ತ್ ಕಮ್ಮಿ ಆಗ್ತಿದ್ದಂಗೆ ಸ್ವಲ್ಪ ಮೇಲೆ ಹೋಗ್ತಾ ಇದೆ ನೋಡಿ. ಡೆಪ್ತ್ ಕಮ್ಮಿ ಆಗ್ತಿದ್ದಂಗೆ ನೋಡಿ ಅದ್ರ ಹೈಟ್ ಹೆಚ್ಚಾಗ್ತಾ ಇದೆ. ಬಂದು ಏನಾಗುತ್ತೆ ನೋಡಿ, ಅಲೆದು ಕೆಳಭಾಗ ಇರುತ್ತಲ್ಲ ತಗ್ಗು, ಅಲೆಗಳ ಶಿಕೆ ಅಂದ್ರೆ ಮೇಲ್ಭಾಗ, ಕೆಳಭಾಗ ತಗ್ಗು. ಶಿಕೆ ತಗ್ಗು ಎಲ್ಲರಿಗೂ ಗೊತ್ತಿದೆ. ಅಲೆಯ ಮೇಲ್ಭಾಗಕ್ಕೆ ಶಿಕೆ ಕ್ರಸ್ಟ್, ಕೆಳಭಾಗಕ್ಕೆ ತಗ್ಗು. ಆ ತಗ್ಗು ಬಂದು ಹೊಡಿತಾ ಇದೆ ನೋಡಿ ಭೂಮಿಗಿಲಿ. ಎಲ್ಲರೂ ಗಮನಿಸಿ, ಇದನ್ನ ಲೇಸರ್ ಅಲ್ಲಿ ತೋರಿಸ್ತಿದ್ದೀನಿ ನೋಡಿ. ಭೂಮಿಗೆ ಬಂದು ಹೊಡಿಯುತ್ತೆ ಅಲೆ, ಇಲ್ಲಿ ಹೊಡಿಯುತ್ತೆ, ಇಲ್ಲಿ ಹೊಡಿಯುತ್ತೆ. ಯಾವಾಗ ಭೂಮಿಗೆ ಬಂದು ಹೊಡಿಯುತ್ತೆ ಅಲ್ಲೇ ಬ್ರೇಕ್ ಆಗುತ್ತೆ. ಅಲ್ಲೇ ಅಲ್ಲಿ ನೋಡಿ, ಅಲ್ಲೇ ಬ್ರೇಕ್ ಆಗಿ ನೋಡಿ ಈ ತರ ಆಗುತ್ತೆ ನೋಡಿ. ಅಲೆ ಭೂಮಿಗೆ ಬಂದು ಹೊಡಿತಿದ್ದಂಗೆ ಹಿಂಗ್ ಬಂದ್ಬಿಡುತ್ತೆ. ಇವಾಗ ಎಷ್ಟೋ ಜನ ಒಂದ್ಸತಿ ನೋಡಿರ್ತಾರೆ ನೀವು, ಮಕ್ಕಳೆಲ್ಲ ಎಸ್ಪೆಷಲಿ ಒಬ್ಬರಿಂದ ಓಡ್ತಾ ಇರ್ತಾರೆ, ಲೈನಲ್ಲಿ ಓಡ್ತಾ ಇರ್ತಾರೆ. ಮುಂದೆ ಒಬ್ಬ ಹುಡುಗ ನಿಂತ ತಕ್ಷಣ ಅಥವಾ ಮಗು ನಿಂತ ತಕ್ಷಣ ಮುಂದೆ ಇರೋ ಮಗು ಹಿಂದೆ ಇರೋರೆಲ್ಲ ಬಂದು ಹಿಂಗ್ ತಳ್ಳಿತಾರೆ. ಮುಂದೆ ಇರೋ ಮಗು ಏನಾಗುತ್ತೆ ಅವಾಗ ಮುಂದಕ್ಕೆ ಬೀಳುತ್ತೆ ಅದು. ಆ ಥರ ಅದನ್ನು ಗಮನಿಸಿ. ವೇವ್ ಟ್ರೈನ್ ಥರ ಇದು ಅಲೆಗಳ ಒಂದು ಟ್ರೈನ್. ಇದು ಒಂದಕ್ಕೊಂದು ಬರ್ತಾ ಇದೆ. ಯಾವಾಗ ಮುಂದೆ ಇರೋ ಅಲೆ ಬಂದು ಹೊಡಿಯುತ್ತೆ ನೆಲಕ್ಕಿಲ್ಲಿ, ತಳಕ್ಕೆ ಹೊಡೆಯುತ್ತೆ, ಅವಾಗ ಅದು ನಿಂತು ಬಿಡುತ್ತೆ. ಅವಾಗ ಹಿಂದೆ ಇರೋಂಥ ಅಲೆಗಳದು ಮೊಮೆಂಟಮ್ ಇರುತ್ತಲ್ಲ, ವೇಗ ಇರುತ್ತಲ್ಲ, ಅದು ಬಂದು ಅದನ್ನು ತಳ್ಳಿಬಿಡುತ್ತೆ. ಅವಾಗ ನೀರು ಮಾತ್ರ ಮುಂದಕ್ಕೆ ಬೀಳುತ್ತೆ. ಅದನ್ನ ನಾವು ಸ್ವ್ಯಾಶ್ ಅಂತ ಕರೆಯೋದು. ಸ್ವ್ಯಾಶ್, ವಾಶ್ ಅಂತ ನೋಡಿ. ಸ್ವ್ಯಾಶ್ ಅಂದ್ರೆ ಅಲೆ ಬಂದು ಕರಾವಳಿ ತೀರ ತೊಳಿತಾ ಇದೆ. ಸ್ವ್ಯಾಶ್, ವಾಶ್, ಸಿ ವಾಶ್ ನಾಪ್ಕಿಟ್ಕೊಳ್ಳಿ. ಅಲೆಗಳು ಬಂದು ಕರಾವಳಿ ತೀರಕ್ಕೆ ಮುಟ್ಟೋದನ್ನ ನಾವು ಇಂಗ್ಲೀಷಲ್ಲಿ ಸ್ವ್ಯಾಶ್ ಅಂತ ಕರಿತೀವಿ. ಅದೊಂದು ರೀತಿ ವಾಶ್ ತರ ಬಂದು ಹೊಡೆಯುತ್ತೆ. ರಭಸವಾಗಿ ಒಂದು ಹೊಡೆಯೋದ್ರಿಂದ ಶೀತಲೀಕರಣ ಆಗುತ್ತೆ, ವೆದರಿಂಗ್ ಆಗುತ್ತೆ. ನಾಪ್ಕಿಟ್ಕೊಳ್ಳಿ. ಅಲೆಗಳು ಬಂದು ಹೊಡೆಯೋದ್ರಿಂದ ನಮಗೆ ಶೀತಲೀಕರಣ ಆಗುತ್ತೆ. ಶೀತಲೀಕರಣದಿಂದ ಏನಾಗುತ್ತೆ, ಬೀಚ್ ಫಾರ್ಮ್ ಆಗುತ್ತೆ. ಗೊತ್ತಾಯ್ತಲ್ಲ, ಕಲ್ಲೆಲ್ಲ ಪುಡಿ ಆಗಿ ಅಲ್ಲೇ ಬೀಚ್ ನಿರ್ಮಾಣಗೊಳ್ಳುತ್ತೆ. ನಾಪ್ಕಿಟ್ಕೊಳ್ಳಿ. ಎಕ್ಸಾಂಪಲ್ ಕೇಳ್ತಾರೆ, ಅಲೆಗಳ ಹೊಡೆತದಿಂದ ಶೀತಲೀಕರಣ ಆಗಿ ಏನ್ ನಿರ್ಮಾಣಗೊಳ್ಳುತ್ತೆ, ಕರಾವಳಿ ತೀರದಲ್ಲಿ ಬೀಚ್ ಫಾರ್ಮ್ ಆಗುತ್ತೆ. ಅದಕ್ಕೆ ಕಾರಣ ಅಲೆಗಳ ಹೊಡೆತ. ಅದಕ್ಕೆ ಏನಂತ ಕರಿತೀವಿ, ಸ್ವ್ಯಾಶ್. ಇನ್ ಕೇಸ್ ಏನಾದ್ರು ಬ್ಯಾಕ್ ವಾಶ್ ನೋಡಿ, ವಾಪಸ್ ನೀರು ಹಿಂತಿರುಗುತ್ತೆ. ಇವಾಗ ವಾಪಸ್ ನೋಡಿ, ಈ ನೀರು ಮೇಲೆ ಹೋಗಿದ್ದು ವಾಪಸ್ ಬರುತ್ತೆ. ಯಾಕೆಂದ್ರೆ ಭೂಮಿ ಅಲ್ಲ, ಭೂಮಿ ಎಷ್ಟು ಎತ್ತರ ಇದೆ ಅಲ್ಲಿವರೆಗೂ ಹೋಗುತ್ತೆ. ವಾಪಸ್ ಎನರ್ಜಿ ಹೋದ ತಕ್ಷಣ ಏನಾಗುತ್ತೆ, ವಾಪಸ್ ಹಿಂತಿರುಗುತ್ತೆ. ಹಿಂಗೆ ನೀರು ವಾಪಸ್ ಬರ್ತಾ ಇದೆ ನೋಡಿ, ವಾಪಸ್ ಬಂತು. ಯಾವಾಗ ನೀರು ಹಿಂತಿರುಗುತ್ತಲ್ಲ ನೋಡಿ ಈ ತರ, ಅದನ್ನ ನಾವು ಬ್ಯಾಕ್ ವಾಶ್ ಅಂತ ಕರಿತೀವಿ. ಬ್ಯಾಕ್ ವಾಶ್. ನೀವು ಎಷ್ಟೋ ಸತಿ ಕರಾವಳಿ ತೀರದಲ್ಲಿ ಹೋಗಿರ್ತೀರಾ, ನೀವು ಅಲ್ಲಿ ನೀರು ಆಟಾಡ್ತಾ ಇರ್ತೀರಾ, ಚಪ್ಪಲಿ ಬಿಟ್ಟಿರ್ತೀರಾ, ಕರೆಕ್ಟ್ ಬಟ್ಟೆ ಇಟ್ಟಿರ್ತೀರಾ, ಹಿಂಗೆ ಅಲೆ ಬಂದು ಮೇಲ್ ಬರುತ್ತೆ, ವಾಪಸ್ ಹೋಗುವಾಗ ಏನಾಗುತ್ತೆ, ಅದನ್ನ ತಗೊಂಡೋಗುತ್ತೆ. ನೀವು ಅದರಿಂದ ಓಡ್ತಾ ಇರ್ತೀರಾ, ಓ ಏನಪ್ಪ ನಮ್ಮ ಬಟ್ಟೆ ಹೋಯ್ತು ಅಂತ. ಗೊತ್ತಾಯ್ತಲ್ಲ, ಆ ಥರ ಬ್ಯಾಕ್ ವಾಶ್ ಅಂತ ಕರಿತೀವಿ. ಬ್ಯಾಕ್ ವಾಶ್ ಇಂದ ಏನಾಗುತ್ತೆ ಅಂದ್ರೆ ಎರೋಷನ್. ಗೊತ್ತಾಯ್ತಲ್ಲ, ಕರಾವಳಿ ತೀರದಲ್ಲಿ ಕಡಲ ಕೊರೆತ ಸಂಭವಿಸದೆ ಇದರಿಂದ. ಗೊತ್ತಾಯ್ತಲ್ಲ, ಮಣ್ಣನ್ನು ತಗೊಂಡೋಗುತ್ತೆ ಹೋಗುವಾಗ. ಇದನ್ನ ನೆನಪಿಟ್ಕೊಳ್ಳಿ. ಎಕ್ಸಾಂಪಲ್ ಕೇಳ್ತಾರೆ ಇದನ್ನ. ಸ್ವ್ಯಾಶ್ ಇಂದ ಏನಾಗುತ್ತೆ, ಶೀತಲೀಕರಣ ಆಗಿ ಬೀಚ್ ಫಾರ್ಮ್ ಆಗುತ್ತೆ. ಓಕೆ, ಅದೇ ಬ್ಯಾಕ್ ವಾಶ್ ಸ್ಟ್ರಾಂಗ್ ಇದ್ರೆ ಕಡಲ ಕೊರೆತ ಆಗುತ್ತೆ. ಎರಡು ನೆನಪಿಟ್ಕೊಳ್ಳಿ. ನಮ್ಮ ಕರಾವಳಿ ತೀರ, ಕರ್ನಾಟಕ ಕರಾವಳಿ ತೀರದಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಕಡಲ ಕೊರೆತ ಆಗ್ತಾ ಇರೋದು. ಅದನ್ನು ಕೇಳ್ತಾರೆ, ಯಾವ ರಾಜ್ಯದಲ್ಲಿ ಅಂತ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಕರ್ನಾಟಕ ಕರಾವಳಿ ತೀರದಲ್ಲಿ ಆಗುತ್ತೆ. ಓಕೆ, ಯಾಕೆಂದ್ರೆ ಅಲೆಗಳು ಗಾಳಿ ಬೀಸ್ದಾಗ, ತುಂಬಾ ಜೋರು ಗಾಳಿ ಬೀಸ್ದಾಗ ಬರುತ್ತೆ, ಅವಾಗ ಬಂದು ಕಡಲ ಕೊರೆತ ಆಗ್ತಾ ಇದೆ ನಮ್ಮಲ್ಲಿ. ಗೊತ್ತಾಯ್ತಲ್ಲ, ಆ ಕಡಲ ಕೊರೆತ ತಡಿಬೇಕು ಅಂದ್ರೆ ನಾವು ಮ್ಯಾಂಗ್ರೂ ಗಿಡಗಳು ಹಾಕ್ಬೇಕು. ಇಲ್ಲಾಂದ್ರೆ ಏನ್ ಮಾಡ್ಬೇಕು, ಕಲ್ಗಳು ಹಾಕ್ಬೇಕು, ಕಲ್ಬಂಡೆಗಳು ಹಾಕ್ಬೇಕು. ನಾನು ಅದನ್ನು ತೋರಿಸ್ತೀನಿ ನಿಮ್ಗೆ ಈಗ. ಕಲ್ಬಂಡೆಗಳು ಹಾಕೋದ್ರಿಂದ ಕಡಲ ಕೊರೆತನ ತಡಿಬೋದು ನಾವು. ಗೊತ್ತಾಯ್ತಲ್ಲ, ಅದನ್ನು ತೋರಿಸ್ತೀನಿ ನಾನೀಗ. ಗೊತ್ತಾಯ್ತಲ್ಲ, ಅಲೆಗಳು ಹೆಂಗೆ ಶುರು ಆಗುತ್ತೆ ಅಂತ. ಸಾಮಾನ್ಯವಾಗಿ ಶುರು ಆಗೋದಲ್ಲ, ತರಂಗಾಂತರ ಕಡಿಮೆ ಇರೋಂಥ ಅಲೆಗಳು ಶುರು ಆಗೋದಲ್ಲ ಗಾಳಿಯಿಂದ. ನಾವು ಕಟ್ಕೊಳ್ಳಿ. ಇಲ್ಲಿ ನೋಡಿ, ಗಾಳಿ ಬೀಸ್ತಾ ಇದೆ ನೋಡಿ. ಇಲ್ಲಿ ಅಲೆಗಳು ಬಂತು ನೋಡಿ. ಅಲೆಗಳು ಬಂದು ಹೊಡಿ ನೋಡಿ. ಇಲ್ಲಿ ಇದನ್ನೇ ನಾವು ಅಲೆಗಳು ಹೊಡೆದಿರೋದು. ಗೊತ್ತಾಯ್ತಲ್ಲ, ಇದು ಇಲ್ಲಿ ನೋಡಿ, ಭೂಮಿ ಮೇಲೆ ಹಿಂಗೆ ಹೋಗ್ಬೇಕು. ಸೊ ಅದಷ್ಟು ಎನರ್ಜಿ ಎಷ್ಟಿರುತ್ತೆ ಅಷ್ಟು ಮೇಲೆ ಬರುತ್ತೆ, ನೀರು ಮೇಲೆ ಬರುತ್ತೆ. ಅದನ್ನ ನಾವು ಸ್ವ್ಯಾಶ್ ಅಂತ ಕರೀತಾರೆ. ಸ್ವ್ಯಾಶ್. ಮೇಲೆ ಬಂದ್ಮೇಲೆ ಎನರ್ಜಿ ಹೊಟ್ಟೋಗುತ್ತಲ್ಲ, ವಾಪಸ್ ಹೊಟ್ಟೋಗುತ್ತೆ ಆ ನೀರು. ಅದನ್ನ ನಾವು ಬ್ಯಾಕ್ ವಾಶ್ ಅಂತ ಕರಿತೀವಿ. ನಾವು ಕಟ್ಕೊಳ್ಳಿ ಆಯ್ತಾ. ಎಲ್ಲಿ ಅಲೆಗಳು ಮುರಿತಾ ಇದೆಯಲ್ಲ, ಬ್ರೇಕ್ ಆಗ್ತಾ ಇದೆಯಲ್ಲ, ಅದು ಬ್ರೇಕರ್ ಝೋನ್. ಸರ್ಫ್ ಝೋನ್ ಅಂತ ಕರಿತೀವಿ. ಸರ್ಫ್ ಝೋನ್, ಬ್ರೇಕರ್ ಝೋನ್ ಅಥವಾ ಸರ್ಫ್ ಝೋನ್. ಬ್ರೇಕರ್ ಝೋನ್ ಅಥವಾ ಸರ್ಫ್ ಝೋನ್ ಅಂತ ನಾವು ಕಟ್ಕೊಳ್ಳಿ ಎಲ್ಲರೂ. ಇಲ್ಲಿ ನೋಡಿ, ಇದನ್ನ ಈ ಜಾಗಕ್ಕೆ ನಾವು ಬ್ರೇಕರ್ ಝೋನ್ ಅಂತ ಕರಿತೀವಿ.
ಅಲೆಗಳು ಮುರಿಯುವಂಥ ಜಾಗ ಬ್ರೇಕರ್ ಅಥವಾ ಸರ್ಫ್ ವಲಯ ಅಂತ ಕರಿತೀವಿ. ಸರ್ಫ್ ಗೊತ್ತೈತಲ್ಲ, ಮರಿಬೇಡಿ ಎಲ್ಲರೂ ಇದನ್ನ ಕೇಳ್ತಾರೆ. ಸೊ ಎಷ್ಟೊಂದು ಸತಿ ಎಕ್ಸಾಮಲ್ಲಿ ನೀವು ನನ್ನ ತರಗತಿ ಸಂಪೂರ್ಣವಾಗಿ ನೋಡಿ ತಾಳ್ಮೆಯಿಂದ ನಿಮಗೆ ಕ್ವಶನ್ ಬರಲಿಲ್ಲ ಅಂದರೆ ನಾನು ಚಾಲೆಂಜ್ ಮಾಡ್ತೀನಿ. ಗೊತ್ತಾಯ್ತಲ್ಲ, ಇಲ್ಲಿ ನೋಡಿ, ಇವಾಗ ಅಲೆಗಳನ್ನ ಡೆಪ್ತ್ ಮತ್ತು ತರಂಗಾಂತರ, ಅದರ ಆಳ ಮತ್ತು ತರಂಗಾಂತರ ತಕ್ಕಂತೆ ನಾವು 3 ರೀತಿ ಕ್ಲಾಸಿಫೈ ಮಾಡ್ಬೋದು ಸ್ನೇಹಿತರೆ. ಲೆಟ್ಸ್ ಸೇ ನಾವು ಒಂದು ತರಂಗಾಂತರ ವೇವ್ ಲೆಂತ್ನ ನಾವು 100 ಮೀಟರ್ ಅಂತ ತಗೊಂಡು 100 ಮೀಟರ್ ಅಂತ ತಗೊಂಡು ಓಕೆ. ಇಲ್ಲಿ ನೋಡಿ, ಯಾವಾಗ ಡೆಪ್ತ್, ನೀರಿನ ಡೆಪ್ತ್ ನೋಡಿ, ನೀರಿನ ಡೆಪ್ತ್ ಹಾಫ್ ಆಫ್ ದ ವೇವ್ ಲೆಂತ್ಗಿಂತ ಜಾಸ್ತಿ ಇರುತ್ತೆ. ಹಾಫ್ ಆಫ್ ದ ವೇವ್ ಲೆಂತ್ ಅಂದ್ರೆ ಎಷ್ಟು? ತರಂಗಾಂತರ 100 ಮೀಟರ್ ಅಂತ ತೊಗೊಂಡಿದ್ದೀನಿ. ಇಲ್ಲಿ ತರಂಗಾಂತರ 100 ಮೀಟರ್ ಅಂತ ತೊಗೊಂಡಿದ್ದೀನಿ, 100 ಮೀಟರ್. ಓಕೆ, ಯಾವಾಗ ಡೆಪ್ತ್ ನೋಡಿ, ಡೆಪ್ತ್ 100 ಮೀಟರ್, ಹಾಫ್ ಆಫ್ ದ 100 ಮೀಟರ್ ನೋಡಿ, ಹಾಫ್ ಆಫ್ ದ ವೇವ್ ಲೆಂತ್ ಅಂದರೆ ಹಾಫ್ ಆಫ್ ದ ವೇವ್ ಲೆಂತ್ ಅಂದರೆ ಎಷ್ಟು? 50 ಮೀಟರ್ಗಿಂತ ಜಾಸ್ತಿ ಇರುತ್ತೆ ಡೆಪ್ತ್. ಫಾರ್ಮುಲಾಗೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, 100 ಮೀಟರ್ನ ಇಲ್ಲಿಗೆ ಹಾಕಿ, ಎಲ್ಲಿಗೆ? ಹಾಫ್ ಆಫ್ ದಿ 100 ಎಷ್ಟು ಬರುತ್ತೆ? 50. ಯಾವಾಗ ಡೆಪ್ತ್ ನೋಡಿ 50 ಮೀಟರ್ಗಿಂತನೂ ಜಾಸ್ತಿ ಇರುತ್ತೆ. ಇಲ್ಲಿ ಕಾಣ್ತಾ ಇದಲ್ಲ, ನಾನು ಹಿಂದೆ ಬರೀತಾ ಇರೋದನ್ನ ಇಲ್ಲಿ ನೋಡಿ. ಒಂದು ನಿಮಿಷ, ನಾನು ರೆಡ್ಡಲ್ಲಿ ಬರೀತೀನಿ, ಯಾಕೆಂದರೆ ಸ್ವಲ್ಪ ಅದು ಇಲ್ಲಿ ಬರೀತೀನಿ ನೋಡಿ. ಡೆಪ್ತ್ ಇಸ್ ಮೋರ್ ದೆನ್ ಹಾಫ್ ಆಫ್ ದ ವೇವ್ ಲೆಂತ್, ಇಲ್ಲಿ ಬರ್ದಿದ್ದೀನಿ ನೋಡಿ. ಯಾವಾಗ ಡೆಪ್ತ್ ಹಾಫ್ ಆಫ್ ದ ವೇವ್ ಲೆಂತ್ಗಿಂತ ಜಾಸ್ತಿ ಇರುತ್ತೆ ಅದನ್ನು ನಾವು ಡೀಪ್ ವಾಟರ್ ವೇವ್ಸ್ ಅಂತ ಕರಿತೀವಿ. ಓಕೆ ಓಕೆ, ಡೀಪ್ ವಾಟರ್ ವೇವ್ಸ್ ಅಂದರೆ ಆಳವಾದ ಸಮುದ್ರದಲ್ಲಿರುವಂಥ ಅಲೆಗಳು, ಆಳವಾದ ಸಮುದ್ರದಲ್ಲಿರುವಂಥ ಅಲೆಗಳು ಅಂತ ಕರಿತೀವಿ. ಡೀಪ್ ವಾಟರ್ ವೇವ್ಸ್, ಆಳವಾದ ನೀರಲ್ಲಿರುವಂಥ ಅಲೆಗಳು ಅಂತ ಕರಿತೀವಿ. ಸೊ ಡೀಪ್ ವಾಟರ್ ವೇವ್ಸ್ ಅಂತ ಕರಿಬೇಕು ಅಂದರೆ ಕಂಡೀಷನ್ ಏನು? ಡೆಪ್ತ್ ಶುಡ್ ಬಿ ಮೋರ್ ದೆನ್ ಹಾಫ್ ಆಫ್ ದ ವೇವ್ ಲೆಂತ್. ಅಂದರೆ ಈ ಎಕ್ಸಾಂಪಲ್ ಪ್ರಕಾರ ಡೆಪ್ತ್ ಶುಡ್ ಬಿ ಮೋರ್ ದೆನ್ 50 ಮೀಟರ್. ನೀರಿನ ಡೆಪ್ತ್ ಏನಾದ್ರು 50 ಮೀಟರ್ಗಿಂತ ಜಾಸ್ತಿ ಇದೆ, ಅದನ್ನು ಸಮುದ್ರದಲ್ಲಿರುವಂಥ ಅಲೆಗಳು, ಡೀಪ್ ವಾಟರ್ ವೇವ್ಸ್, ಆಳವಾದ ಸಮುದ್ರದ ಅಲೆಗಳು ಅಂತ ಕರಿತೀವಿ. ಒಂದು ಇನ್ ಕೇಸ್ ಇಲ್ಲಿ ನೋಡಿ, ಕರಾವಳಿ ತೀರಕ್ಕೆ ಬರ್ತಿದೆ ನೋಡಿ, ಡೆಪ್ತ್ ಕಮ್ಮಿ ಆಗೋಗುತ್ತಿಲ್ಲ. ಎಷ್ಟು? ಡೆಪ್ತ್ ಏನಾದ್ರು 1/20th ಆಫ್ ದ ವೇವ್ ಲೆಂತ್ಗಿಂತನೂ ಕಡಿಮೆ ಇದ್ರೆ ಅದನ್ನು ನಾವು ಶಾಲೋ ವಾಟರ್ ವೇವ್ ಅಂತ ಕರಿತೀವಿ, ಅಂದರೆ ಕಡಲ ಅಲೆಗಳು ಅಂತ ಕರಿತೀವಿ. ಕಡಲ ಅಲೆಗಳು ಇದ್ರ ಪ್ರಕಾರ ನೋಡಿ, ಎಷ್ಟು ಹಾಕಿ ಫಾರ್ಮುಲಾಗೆ 100/20 ಅಂದರೆ ಎಷ್ಟು ನೋಡಿ? 5 ಮೀಟರ್. ಡೆಪ್ತ್ ಏನಾದ್ರು ಕರಾವಳಿ ತೀರದ ಡೆಪ್ತ್ ಏನಾದ್ರು 5 ಮೀಟರ್ಗಿಂತ ಕಡಿಮೆ ಇದ್ರೆ ಅದನ್ನು ನಾವು ಶಾಲೋ ವಾಟರ್ ವೇವ್ಸ್ ಅಂದರೆ ಕಡಲ ತೀರದ ಅಲೆಗಳು ಅಂತ ಕರಿತೀವಿ. ಇದು ಗ್ಯಾರಂಟಿ ಕ್ವಶನ್, ಇದನ್ನು ಕೇಳ್ತಾರೆ ಆಯ್ತಾ. ನಿಮಗೆ ಒಂದು ಫೋಟೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಇದ್ರ ಮಧ್ಯೆ ಇರುತ್ತೆ ನೋಡಿ, ಅಂದರೆ 5 ಮೀಟರಿಂದ 50 ಮೀಟರ್ವರೆಗೂ ಬರುತ್ತಲ್ಲ ಡೆಪ್ತ್, ಗೊತ್ತಾಯ್ತಲ್ಲ? ಅದನ್ನು ನಾವು ಇಂಟರ್ಮೀಡಿಯೇಟ್ ವೇವ್ಸ್, ಮಧ್ಯಂತರ ಅಲೆಗಳು, ಟ್ರಾನ್ಸಿಷನಲ್ ವೇವ್ಸ್ ಅಂತ ಕರಿತೀವಿ. ಗ್ಯಾರಂಟಿ ಕೇಳ್ತಾರೆ ಸ್ನೇಹಿತರೆ ಇದನ್ನು. ಓಕೆ, ನಾವು ಕೇಳ್ಕೊಳ್ಳಿ. ಸೊ 50 ಮೀಟರಿಂದ 5 ಮೀಟರ್ವರೆಗೂ ಬರುತ್ತಲ್ಲ, ಅದೆಲ್ಲ ನಮಗೆ ಮಧ್ಯಂತರ ಅಲೆಗಳು. ಓಕೆ, ಸೊ ನಾವು ಕೇಳ್ಕೊಳ್ಳಿ. ಸೊ 50 ಮೀಟರ್ಗಿಂತ ಜಾಸ್ತಿ ಇದ್ರೆ ಡೆಪ್ತ್ ಡೀಪ್ ವಾಟರ್ ವೇವ್ಸ್, ಆಳ ಸಮುದ್ರದ ಅಲೆಗಳು. 5 ಮೀಟರ್ಗಿಂತ ಕಡಿಮೆ 1 ಮೀಟರ್ ಇಲ್ಲಿ ಶಾಲೋ ವಾಟರ್ ವೇವ್ಸ್. ಅಂದರೆ ಫಾರ್ಮುಲಾನ ಕಟ್ಕೊಳ್ಳಿ, ಈ ಫಾರ್ಮುಲಾನ ಕೇಳ್ತಾರೆ. ಡೆಪ್ತ್ ಇಸ್ ಲೆಸ್ ದೆನ್ 1/20th ಆಫ್ ದ ವೇವ್ ಲೆಂತ್, ಆದರೆ ಶಾಲೋ ವಾಟರ್ ವೇವ್ಸ್, ಕಡಲ ತೀರದ ಅಲೆಗಳು. ಇದು ಡೆಪ್ತ್ ಏನಾದ್ರು ವೇವ್ ಲೆಂತ್ ಅರ್ಧಕ್ಕಿಂತ ಜಾಸ್ತಿ ಇದ್ರೆ ಓಕೆ, ಅವಾಗ ನಮಗೆ ಡೀಪ್ ವಾಟರ್ ವೇವ್ಸ್ ಅಂತ ಕರಿತೀವಿ. ಇದು ಸ್ವಲ್ಪ ಇನ್ನೊಂದ್ಸತಿ ರೆಕಾರ್ಡ್ ಆಗಿರೋದೇ ಮತ್ತೆ ಇನ್ನೊಂದ್ಸತಿ ನೋಡಿ ತಿಳ್ಕೊಳ್ಳಿ. ಈ ಕ್ವಶನ್ ಬರಲಿಲ್ಲ ಅಂದರೆ ಕೇಳಿ ನನ್ನ, ಆಯ್ತಲ್ಲ? ನಾವು ಕಟ್ಕೊಳ್ಳಿ. ಅವೆರಡರ ಮಧ್ಯೆ ಬರುತ್ತಲ್ಲ, ಅಂದರೆ ವೇವ್ ಲೆಂತ್ ಹಾಫ್ ಆಫ್ ದ ವೇವ್ ಲೆಂತ್ಗಿಂತ ಕಡಿಮೆ, 1/20th ಆಫ್ ದ ವೇವ್ ಲೆಂತ್ಗಿಂತ ಜಾಸ್ತಿ, ಅಂಥ ಜಾಗಗಳನ್ನ ಇಂಟರ್ಮೀಡಿಯೇಟ್ ವೇವ್ಸ್, ಮಧ್ಯಂತರ ಅಲೆಗಳು ಅಂತ ಕರಿತೀವಿ. ಇಲ್ಲಿ ಮಧ್ಯದಲ್ಲಿ ಗೊತ್ತಾಯ್ತಲ್ಲ? ಹಾಂ, ಇಲ್ಲಿ ನೋಡಿ, ಅಲ್ಲೇ ಬ್ರೇಕ್ ಆಗ್ತಾ ಇರೋದು ನೋಡಿ, ಹಿಂಗೆ ಮುಗಿಸ್ಕೊಳ್ಳುತ್ತೆ, ಹಿಂಗೆ ಮುಂದೆ ಬಂದು ಭೂಮಿಗೆ ಹೊಡೆದು ಹಿಂಗೆ ಮುಗಿಸ್ಕೊಳ್ಳುತ್ತೆ ಹಿಂಗೆ ಕರಾವಳಿ ತೀರದಲ್ಲಿ. ಅದನ್ನು ನಾವು ಬ್ರೇಕರ್ ಅಂತ ಕರಿತೀವಿ, ಬ್ರೇಕರ್ ಝೋನ್, ಸರ್ಫ್ ಝೋನ್ ಅಂತ ಕರಿತೀವಿ. ಈ ಥರ ಸರ್ಫ್ ಝೋನ್ನಲ್ಲಿ ಎಷ್ಟೊಂದು ಜನ ಸರ್ಫಿಂಗ್ ಮಾಡ್ತಾರೆ, ಒಂದು ಸರ್ಫ್ ಬೋರ್ಡ್ ತೊಗೊಂಡು ನೋಡಿರ್ತಾರೆ ನೀವು, ಅದನ್ನು ಸರ್ಫ್ ಬೋರ್ಡ್ ತೊಗೊಂಡು ಸರ್ಫಿಂಗ್ ಮಾಡೋಂಥ ಜಾಗ ಇದು. ಓಕೆ, ಗಮನಿಸಿ ಇದನ್ನು. ಇಲ್ಲಿಂದ ಮುಂದಕ್ಕೆ ಹೋಗುತ್ತೆ ನೋಡಿ, ಇಷ್ಟು ರಭಸವಾಗಿ ಇಷ್ಟು ನೀರು ಬಂದು ಹೊಡೆದ್ರೆ ಕರಾವಳಿ ತೀರಕ್ಕೆ ಸ್ವ್ಯಾಶ್ ಏನಾಗುತ್ತೆ, ಕರಾವಳಿ ತೀರದಲ್ಲಿರೋ ಕಲ್ಲು ಮಣ್ಣು ಎಲ್ಲ ಪುಡಿ ಪುಡಿ ಆಗುತ್ತೆ, ಗೊತ್ತಾಯ್ತಲ್ಲ? ಅದಕ್ಕೆ ನೋಡಿ, ನೀರು ಬಂದು ಹಿಂಗೆ ಹೊಡಿಯುತ್ತಲ್ಲ, ಅದಕ್ಕೆ ನಮಗೆ ವೆದರಿಂಗ್ ಆಗೋದು, ಶೀತಲೀಕರಣ ಆಗೋದು.
ವಾಪಸ್ ಹೋಗ್ತಾ 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 ಏನಾಗುತ್ತೆ, ಮಣ್ಣನ್ನು ತಗೊಂಡೋಗುತ್ತೆ, ಹಿಂದಕ್ಕೆ ಹೋಗ್ತಾ ಇದೆ ನೋಡಿ, ಅದು ಬ್ಯಾಕ್ ವಾಶ್. ಅವಾಗ ಏನಾಗುತ್ತೆ, ಎರೋಷನ್ ಆಗುತ್ತೆ, ಕಡಲ ಕೊರೆತ ಆಗುತ್ತೆ. ಗೊತ್ತಾಯ್ತಲ್ಲ ನೋಡಿ, ಒಂದ್ಸತಿ ಹಿಂಗೆ ಹಿಂದಕ್ಕೆ ಹೋಗ್ತಾ ಇದೆ ನೋಡಿ, ಅವಾಗ ಎರೋಷನ್ ಆಗ್ಬಿಡುತ್ತೆ, ತಗೊಂಡೋಗೋದು. ಮುಂದಕ್ಕೆ ಬರ್ತೀವಿ ನೋಡಿ, ಸ್ವ್ಯಾಶ್, ಬ್ಯಾಕ್ ವಾಶ್. ಗೊತ್ತಾಯ್ತಲ್ಲ, ಮುಂದಕ್ಕೆ ಬರೋದನ್ನ ಸ್ವ್ಯಾಶ್, ಹಿಂದಕ್ಕೆ ಹೋಗೋದನ್ನ ಬ್ಯಾಕ್ ವಾಶ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ಎರಡು ಅಲೆಗಳು ಬಂದಾಗ ಒಂದು ಕಡೆ ನೀರಲ್ಲಿ ಒಂದಕ್ಕೊಂದು ಸರಿಯಾಗಿ ಸೇರಿದಾಗ ನೋಡಿ, ಅವುಗಳ ಆಂಪ್ಲಿಟ್ಯೂಡ್ ನೋಡಿ ಎಷ್ಟು ಹೆಚ್ಚಾಗ್ತಾ ಇದೆ ನೋಡಿ. ಗೊತ್ತಾಯ್ತಲ್ಲ, ಎರಡು ಅಲೆಗಳು ಒಂದಕ್ಕೊಂದು ಬಂದು ಸೇರಿದಾಗ ಅದರ ಒಂದು ಶಿಕೆ ಇನ್ನೊಂದು ಶಿಕೆಗೆ ಬಂದು ಸೇರುತ್ತೆ ಅನ್ಕೊಳ್ಳಿ. ಇದರದ್ದು ಕ್ರಸ್ಟ್ ಬಂದು ಸೇರಿದಾಗ, ಮೇಲ್ಭಾಗ ಬಂದು ಸೇರಿದಾಗ, ಇಲ್ಲಿ ನೋಡಿ, ಕ್ರಸ್ಟ್ ಮತ್ತು ಕ್ರಸ್ಟ್ ಸೇರಿದಾಗ ಅದ್ರ ಆಂಪ್ಲಿಟ್ಯೂಡ್ ಜಾಸ್ತಿ ಆಗ್ತಾ ಇದೆ. ಯಾವಾಗ ಟ್ರಫ್ ಕ್ರಸ್ಟ್ ಸೇರುತ್ತೆ ಒಂದಕ್ಕೊಂದು, ಅವಾಗ ಅಲೆಗಳು ನಿಂತೋಗುತ್ತೆ. ಅದನ್ನು ಗಮನಿಸಿ ಎಲ್ಲರೂ. ಈಗ ಗಮನಿಸಿ, ಇಲ್ಲಿ ಇದರ ಕ್ರಸ್ಟ್ ಎರಡು ಒಟ್ಟಿಗೆ ಆ್ಯಡ್ ಆಗ್ತಾ ಇದೆ, ಆವಾಗ ನಾವು ರಚನಾತ್ಮಕ ಅಲೆಗಳು ಅಂತ ಕರಿತೀವಿ. ಯಾವಾಗ ಒಂದು ಕ್ರಸ್ಟ್ ಇನ್ನೊಂದು ಕ್ರಸ್ಟ್, ಒಂದು ಶಿಕೆ ಇನ್ನೊಂದು ಶಿಕೆ ಸೇರ್ಕೊಳ್ಳುತ್ತೆ ಒಟ್ಟಿಗೆ, ಅವಾಗ ಅದ್ರ ತರಂಗ ನಮ್ಮ ಅಲೆಗಳು ಎತ್ತರ ಹೆಚ್ಚಾಗುತ್ತೆ, ಹೈಟ್ ಹೆಚ್ಚಾಗುತ್ತೆ, ವೇವ್ ಹೈಟ್ ಹೆಚ್ಚಾಗುತ್ತೆ. ಕರೆಕ್ಟಾ? ವೇವ್ ಹೈಟ್ ಹೆಚ್ಚಾಗುತ್ತೆ. ಇದನ್ನು ನಾವು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಆಂಪ್ಲಿಟ್ಯೂಡ್ ಮತ್ತು ವೇವ್ ಎತ್ತರ ಹೆಚ್ಚಾಗುತ್ತೆ. ಯಾವಾಗ, ಇಲ್ಲಿ ಗಮನಿಸಿ, ಈಗ ನೋಡಿ, ಮತ್ತೆ ಈಗ ನೋಡಿ, ಕ್ರಸ್ಟ್ ಗಮನಿಸಿ ಒಂದು ನಿಮಿಷ, ಇವಾಗ ಗಮನಿಸಿ, ಆಂಪ್ಲಿಟ್ಯೂಡ್ ಜಾಸ್ತಿ ಆಗಿದೆ. ಈಗ ನೋಡಿ ಹೆಂಗೆ ಕಮ್ಮಿ ಆಗೋಯ್ತು, ಇಲ್ಲಿ ನೋಡಿ, ಈಗ ಗಮನಿಸಿ, ಈಗ ನೋಡಿ ಇಲ್ಲೇನಾಗ್ತಿದೆ, ಇದರದ್ದು ಕ್ರಸ್ಟ್, ಇದ್ರದ್ದು ಟ್ರಫ್, ಇದರ ಶಿಕೆ ಇದರ ತಗ್ಗು ಎರಡು ಭೇಟಿಯಾಗಿ ಅವಾಗ ಏನಾಗುತ್ತೆ, ಅಲೆ ನಿಂತೋಗುತ್ತೆ ನೋಡಿ, ವೇವ್ ಹೊಟ್ಟೋಗುತ್ತೆ. ಇದನ್ನು ನಾವು ಡಿಸ್ಟ್ರಕ್ಟಿವ್ ವೇವ್ ಅಂತ ಕರಿತೀವಿ, ವಿನಾಶಕಾರಿ ಅಲೆಗಳು. ಅಂದರೆ ವಿನಾಶ ಅಂದರೆ ವಿನಾಶಗೊಳ್ತಾ ಇದೆ ಅಲೆ, ಅಲ್ಲಿ ನಿಂತೋಗ್ತಾ ಇದೆ. ಓಕೆ, ಯಾವಾಗ ಒಂದು ಅಲೆದು ಇನ್ನೊಂದು ಅಲೆದು ಕ್ರಸ್ಟ್ ಸೇರುತ್ತೆ ಅವಾಗ ಹೆಚ್ಚಾಗುತ್ತೆ. ಯಾವಾಗ ಒಂದು ಅಲೆದು ಶಿಕೆ ಇನ್ನೊಂದು ಅಲೆದು ತಗ್ಗು ಸೇರುತ್ತೆ, ಅದು ಕ್ಯಾನ್ಸಲ್ ಆಗುತ್ತೆ. ಓಕೆ, ನಾವು ಕಟ್ಕೊಳ್ಳಿ. ಸೊ ಕನ್ಸ್ಟ್ರಕ್ಟಿವ್, ಕನ್ಸ್ಟ್ರಕ್ಟಿವ್ ಅಲೆಗಳು ಏನಾಗುತ್ತೆ, ಎತ್ತರ ಹೆಚ್ಚಾಗುತ್ತೆ. ಡಿಸ್ಟ್ರಕ್ಟಿವ್ ಅಲೆಗಳು ಅಲ್ಲಿ ನಿಂತೋಗಿ ಮಾಮೂಲಿ ನೀರು ಕಾಮ್ ಆಗೋಗುತ್ತೆ. ಇದನ್ನ ಕಟ್ಕೊಳ್ಬೇಕು ಸ್ನೇಹಿತರೆ. ಸೊ ನಮಗೆ ತುಂಬಾ ಆಂಪ್ಲಿಟ್ಯೂಡ್ ಹೆಚ್ಚಾಗುತ್ತಲ್ಲ ನೋಡಿ, ಅಲೆಗಳು ಯಾವಾಗ ಒಂದಕ್ಕೊಂದು ಸೇರ್ಕೊಳ್ಳುತ್ತೆ ನೋಡಿ, ಈ ಥರ ಆಗೋಗುತ್ತೆ, ಹೈಟ್ ಹೆಚ್ಚಾಗೋಗುತ್ತೆ ಅಲೆದು. ಒಂದರ ಅಲೆ ಇನ್ನೊಂದರ ಅಲೆ ಎರಡು ಒಟ್ಟಿಗೆ ಸೇರ್ಕೊಂಡಾಗ ಏನಾಗುತ್ತೆ, ಅದರ ಹೈಟ್ ಹೆಚ್ಚಾದಾಗ ನಮಗೆ ದೋಣಿಲಿ ಹೋಗೋಕೆ ಕಷ್ಟ ನೋಡಿ. ಈ ಥರ ದೋಣಿನ ಮುಚ್ಚಾಕ್ಬಿಡುತ್ತೆ. ಅಲೆಗಳು ಎತ್ತರ ಆದಾಗ ಈ ಥರ ಆಗುತ್ತೆ. ಅದಕ್ಕೆ ನಾವು ಸೈಕ್ಲೋನ್ ಆದಾಗ ತುಂಬ ಜೋರಾಗಿ ಮುಂಗಾರು ಮಾರುತಗಳಿದ್ದಾಗ ಅಲೆಗಳು ಜಾಸ್ತಿ ಇರುತ್ತೆ ಈ ಥರ, ಅವಾಗ ನಾವು ದೋಣಿಲಿ ಹೋಗೋದು ಭಾರಿ ಕಷ್ಟ ಇರುತ್ತೆ ನೋಡಿ. ಅಲೆ ನೋಡಿ ಎಷ್ಟು ಉದ್ದ ಬರ್ತಾ ಇದೆ. ಇಲ್ಲಿ ನೋಡಿ ಶಿಪ್ ಏನಾಗ್ತಿದೆ ನೋಡಿ, ಶಿಪ್ಪೇ ಉಲ್ಟಾ ಹೋಗುತ್ತೆ ಹಿಂಗೆ. ಗೊತ್ತಾಯ್ತಲ್ಲ, ಒಂದು ಅಲೆ ಇನ್ನೊಂದು ಅಲೆ ಸೇರ್ಕೊಂಡಾಗ ಅದರ ಕ್ರಸ್ಟ್ ಸೇರ್ಕೊಂಡಾಗ ಎತ್ತರ ಆಗೋಗುತ್ತೆ. ಅವಾಗ ಏನಾಗೋಗುತ್ತೆ, ಅದು ಶಿಪ್ಗಳಿಗೆ ತೊಂದರೆ ಆಗುತ್ತೆ. ಕನ್ಸ್ಟ್ರಕ್ಟಿವ್ ವೇವ್ಸ್ ಅಂತ ಕರಿತೀವಿ. ರಚನಾತ್ಮಕ ಅಲೆಗಳಿಂದ ನಮಗೆ ಸಮಸ್ಯೆ ಆಗುತ್ತೆ. ಅದಕ್ಕೆ ಶಿಪ್ ಕಿಲ್ಲರ್ಸ್ ಅಂತ ಕರಿತೀವಿ. ಸೈಕ್ಲೋನ್ ಬಂದಾಗ ದೊಡ್ಡ ದೊಡ್ಡ ಅಲೆಗಳು ಬಂದು ಹಡಗುಗಳನ್ನ ಮುಳುಗಿಸುತ್ತೆ. ಅದಕ್ಕೆ ಸೈಕ್ಲೋನ್ ಬಂದಾಗ ನಾವು ಸಮುದ್ರಕ್ಕೆ ಹೋದಾಗ ಭಾರಿ ತೊಂದರೆ ಆಗುತ್ತೆ. ಅದಕ್ಕೆ ನಮ್ಮ ಮೀನುಗಾರರಿಗೆ ನಾವು ಮಾಹಿತಿ ಕೊಡೋದು, ಹೋಗ್ಬೇಡಿ ಸಮುದ್ರಕ್ಕೆ, ಸೈಕ್ಲೋನ್ ಇದೆ ಅಂತ. ಹಂಗೆ ಮುಂಗಾರು ಮಾರುತಗಳಿದ್ದಾಗಲೂ ಅಷ್ಟೇ, ತುಂಬ ಜೋರಾಗಿರುತ್ತೆ ಗಾಳಿ, ಅವಾಗಲೂ ಈ ಥರ ಬರ್ತವೆ ಅಲೆಗಳು. ಅದಕ್ಕೆ ನೀವು ನೋಡಿರ್ಬೋದು, ನೀವು ಕರಾವಳಿ ತೀರದಲ್ಲಿ ನಮ್ಮ ಮೀನುಗಾರರು ಮುಂಗಾರು ಟೈಮ್ನಲ್ಲಿ ಮೀನು ಹಿಡಿಯೋಕೆ ಹೋಗಲ್ಲ ಅವರು. ಕರ್ನಾಟಕ ಕರಾವಳಿ ಆಗಿರ್ಬೋದು, ಮಹಾರಾಷ್ಟ್ರ, ಗೋವಾ, ಕೇರಳ, ಕರೆಕ್ಟಾ, ಕರಾವಳಿ ತೀರದಲ್ಲಿ ಈ ಭಾಗದಲ್ಲಿ ಅಲೆಗಳು ಜೋರಿರುತ್ತೆ. ಆ ಟೈಮಲ್ಲಿ ರಶ್ ಕೊಟ್ಬಿಡ್ತಾರೆ ಸಮುದ್ರಕ್ಕೆ, ಮೀನು ಎಲ್ಲ ಬ್ರೀಡ್ ಆಗಲಿ, ಸಂಖ್ಯೆ ಹೆಚ್ಚಾಗಲಿ ಅಂತ. ಗೊತ್ತಾಯ್ತಲ್ಲ, ಆ ಟೈಮಲ್ಲಿ ಅವರು ಮೀನು ಹಿಡಿಯೋಕೆ ಹೋಗಲ್ಲ ಆ ಟೈಮಲ್ಲಿ. ಯಾಕೆಂದರೆ ಪ್ರತಿದಿನ ನಾವು ಮೀನು ಹಿಡಿತಾ ಇದ್ರೆ ಸಮುದ್ರಕ್ಕೆ ರಷ್ಟೇ ಸಿಗಲ್ಲ, ಅಲ್ಲಿರೋ ಮೀನಿಗೆ ರಷ್ಟೇ ಸಿಗಲ್ಲ, ಯಾವಾಗಲೂ ಎಲ್ಲ ಮೀನು ಕಲೆ ಹೋಗುತ್ತೆ ಅವಾಗ. ಸೊ ನಮಗೇನಾಗುತ್ತೆ, ಮೀನನ್ನ ನಾವು ಹಿಡಿಯೋದನ್ನು ಸ್ವಲ್ಪ ಅವಾಗ ಬ್ರೇಕ್ ಕೊಡಬೇಕು, ಅವಾಗ ನಮ್ಮ ಸಮುದ್ರದಲ್ಲಿ ಮೀನು ಹೆಚ್ಚಾಗುತ್ತೆ. ಆಯ್ತಲ್ಲ. ಸೊ ಇದನ್ನು ನೆನಪಿಟ್ಕೊಳ್ಳಿ, ಅಲೆಗಳು ಯಾವ ರೀತಿ ಇದಾಗುತ್ತೆ. ಅದೇ ಎರಡು ಡಿಸ್ಟ್ರಕ್ಟಿವ್ ಅಲೆಗಳು ಒಂದಕ್ಕೊಂದು ಸೇರಿದಾಗ, ಒಂದು ಶಿಕೆ ಇನ್ನೊಂದು ತಗ್ಗು ಬಂದು ಸೇರಿದಾಗ ಅದು ನಿಂತೋಗುತ್ತೆ. ಗೊತ್ತಾಯ್ತಲ್ಲ, ಅಲ್ಲೇನೇ ನಿಂತೋಗುತ್ತೆ ಆ ರೀತಿ. ಇವಾಗ ನೋಡಿ ಕಡಲ ಕೊರೆತ ಅಂತ ಹೇಳ್ತಾ ಇದ್ದೀನಿ. ದೊಡ್ಡ ದೊಡ್ಡ ಅಲೆಗಳು ಬಂದು ಹೊಡೆದು ನೋಡಿ ಹೆಂಗೆ ಕೊರೆದಿದೆ ನೋಡಿ ಭೂಮಿನ. ರಸ್ತೆ ಮಾಡಿರ್ತೀವಿ ನಾವು, ಅಲೆ ಬಂದು ಹೊಡೆದು ಈ ಥರ ನೋಡಿ ರಸ್ತೆನೆಲ್ಲ ನಾಶ ಮಾಡೋದು. ಅವಾಗ ಏನು ಮಾಡೋದು, ಹಿಂಗಾದ್ರೆ ರಸ್ತೆನ ಗೊತ್ತಲ್ಲ, ನಮ್ಮ ಕರಾವಳಿ ತೀರದಲ್ಲಿ ಕುಂದಾಪುರ ಭಾಗದಲ್ಲಿ ಮರವಂತೆ ಸ್ಟ್ರೆಚ್ ಇದೆ ನೋಡಿ, ಈ ಭಾಗ ಅಲ್ಲಿ ಹಂಗೆ ಆಗಿದ್ದು. ಅದಕ್ಕೆ ನಾವು ಈಗ ಕಲ್ಲು ಹಾಕಿದೆ ನೋಡಿ, ಈ ಥರ ದೊಡ್ಡ ದೊಡ್ಡ ಕಲ್ಲುಗಳನ್ನ ಹಾಕಿ ಈ ಥರ ಎಷ್ಟು ಚೆನ್ನಾಗಿದೆ ನೋಡಿ, ಸುಂದರವಾಗಿ ಕಾಣುತ್ತೀವಿ. ಅವಾಗ ಅಲೆಗಳು ಬಂದು ಇದು ಕುಡಿಯುತ್ತೆ. ಅವಾಗ ನಮ್ಮ ಕರಾವಳಿ ತೀರದಲ್ಲಿರೋ ರಸ್ತೆ ಮತ್ತು ಈ ಥರ ಗಿಡಗಳು ಮರಗಳೆಲ್ಲ ಸುರಕ್ಷಿತವಾಗಿರುತ್ತೆ.
ಇಲ್ಲಾಂದ್ರೆ ಕರ್ಕೊಂಡು ಬಂದ್ಬಿಡುತ್ತೆ ಅದಕ್ಕೆ, ಗೊತ್ತಾಯ್ತಲ್ಲ, ಕಡಲ ಕೊರೆತ ಅಂತ ಕರಿತೀವಿ. ಸೊ ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಸೊ ನಾವು ಈ ತರಗತಿಯಲ್ಲಿ ಏನೇನು ಹೇಳ್ತಾ ಇದೀನಲ್ಲ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಈಗ ನೋಡಿ, ಕಡಲ ಕೊರೆತ ತಡಿಬೇಕು ಅಂದರೆ ಈ ಥರ ಮ್ಯಾಂಗ್ರೋ ಗಿಡಗಳು ಹಾಕಬೇಕು. ಈ ಮ್ಯಾಂಗ್ರೋ ಗಿಡಗಳು ಬೇರೆ ನೋಡಿ ತುಂಬ ಆಳಕ್ಕೆ ನಾಟಿಯಾಗಿರುತ್ತೆ. ಹಿಂಗೆ ಯಾಕಂದರೆ ಇದರಲ್ಲಿ ತುಂಬ ಆಳವಾಗಿರೋದ್ರಿಂದ ಅಲೆಗಳು ಬಂದು ಹೊಡೆದಾಗ ಇದು ಕೊಡಿಯುತ್ತೆ, ಮಣ್ಣು ಕಲ್ಲು ಸುರಕ್ಷಿತವಾಗಿರುತ್ತೆ. ಸೊ ಮ್ಯಾಂಗ್ರೋ ಗಿಡಗಳು ನಮ್ಮ ಹಸಿರು ಕವಚ, ಕರಾವಳಿ ತೀರನ ರಕ್ಷಣೆ ಮಾಡುವಂಥ ಗಿಡಗಳೇ ಮ್ಯಾಂಗ್ರೋ ಗಿಡಗಳು, ಹ್ಯಾಲೋಫೈಟ್ಸ್, ಉಪ್ಪು ನೀರಲ್ಲಿ ಬೆಳೆಯುವಂಥ ಗಿಡಗಳು. ಅದಕ್ಕೆ ನಾವು ಆದಷ್ಟು ಮ್ಯಾಂಗ್ರೋ ಗಿಡಗಳನ್ನ ಕಾಪಾಡ್ಕೋಬೇಕು, ಆಯ್ತಲ್ಲ. ಹಾಂ, ನೆಕ್ಸ್ಟ್ ನೋಡಿ, ನೀರೊಳಗೆ ಭೂಕಂಪ ಆದಾಗ ದೊಡ್ಡ ತರಂಗಾಂತರ ಅಲೆಗಳು ಶುರು ಆಗ್ತವೆ. ದೊಡ್ಡ ತರಂಗಾಂತರ ಅಲೆಗಳು ಅಂದ್ರೇನು? ಲಾಂಗ್ ವೇವ್ಸ್. ಯಾವಾಗ ಲಾಂಗ್ ವೇವ್ಸ್ ಫಾರ್ಮ್ ಆಗುತ್ತೆ ನೋಡಿ, ಸಮುದ್ರದಲ್ಲಿ ಕೆಳಗೆ ತಳದಲ್ಲಿ ಈ ಥರ ಬಿರುಕುಗಳಿರುತ್ತೆ, ಫಾಲ್ಟ್ಸ್ ಅಂತ ಕರಿತೀವಿ, ಫ್ರಾಕ್ಚರ್ಸ್ ಅಂತ ಕರಿತೀವಿ. ಆ ಫ್ರಾಕ್ಚರ್ಗಳಲ್ಲಿ ಭೂಕಂಪ ಆಗುತ್ತಲ್ಲ ನೋಡಿ, ಅವಾಗ ಏನಾಗುತ್ತೆ, ಒಂದು ಜಾಗ ಇನ್ನೊಂದು ಜಾಗಕ್ಕೆ ಹಿಂಗೆ ಸರಿದಾಗ ತುಂಬ ಜಾಸ್ತಿ ಎನರ್ಜಿ ನೀರಿಗೆ ರಿಲೀಸ್ ಆಗುತ್ತೆ. ಹೆಂಗಿರುತ್ತೆ ನೋಡಿ, ಅವಾಗ ನೀರೊಳಗೆ ಭೂಕಂಪ ಆದಾಗ ನೀರಿಗೆ ಎನರ್ಜಿ ರಿಲೀಸ್ ಆದಾಗ ದೊಡ್ಡ ತರಂಗಾಂತರ ಅಲೆಗಳು ಶುರುವಾಗುತ್ತೆ. ಈ ದೊಡ್ಡ ತರಂಗಾಂತರ ಅಲೆಗಳನ್ನ ನಾವು ಸುನಾಮಿ ಅಂತ ಕರೆಯೋದು. ನೀರೊಳಗೆ ಭೂಕಂಪ ಆದಾಗ, ಇಲ್ಲಾಂದ್ರೆ ಸ್ಫೋಟ ಆದಾಗ, ಕ್ಷುದ್ರಗಳು ಬಂದು ಭೂಮಿಗೆ ಬಿದ್ದಾಗ, ನೀರಿಗೆ ಬಿದ್ದಾಗ ನೇರವಾಗಿ, ಅವಾಗ ನಮಗೆ ಈ ಥರ ದೊಡ್ಡ ದೊಡ್ಡ ತರಂಗಾಂತರ ಅಲೆಗಳು ಶುರು ಆಗ್ತವೆ. ನೋಡಿ, ಇಲ್ಲಿ ಈ ಥರ ಭೂಕಂಪ ಆಯಿತು, ಭೂಕಂಪ ಆಗಿ ನೀರಿಗೆ ಬಂದಿದೆ ನೋಡಿ, ಅವಾಗ ನೋಡಿ ನೀರು ಮೇಲೆ ಹೋಗುತ್ತೆ, ಹಿಂಗೆ ಅವಾಗ ದೊಡ್ಡ ಅಲೆ ಶುರು ಆಗುತ್ತೆ. ಗೊತ್ತಾಯ್ತಲ್ಲ, ಇದು ನಮ್ಮ ಸಮಸ್ಯೆ ಸ್ನೇಹಿತರೆ. ಸುನಾಮಿ ಏನಾದ್ರು ಆಯಿತು ಅಂದ್ಕೊಳ್ಳಿ, ಕರಾವಳಿ ತೀರ ಮುಳುಗೋಗುತ್ತೆ. ಕರಾವಳಿ ತೀರದಲ್ಲಿರುವಂಥ ನಮ್ಮ ಆಸ್ತಿ ಪಾಸ್ತಿ ನಷ್ಟ ಆಗುತ್ತೆ, ಸಾವು ಸಂಭವಿಸುತ್ತೆ, ಜೀವಹಾನಿ ಆಗುತ್ತೆ. ಸೊ ಸುನಾಮಿಯಿಂದ ನಮಗೆ ಕೋಸ್ಟಲ್ ಫ್ಲಡ್ಡಿಂಗ್, ಲಾಸ್ ಆಫ್ ಲೈಫ್, ಲಾಸ್ ಆಫ್ ಪ್ರಾಪರ್ಟಿ, ಗೊತ್ತಾಯ್ತಲ್ಲ. ಅದಕ್ಕೆ ನಾವು ಸುನಾಮಿ ಅಂದರೆ ಅಷ್ಟು ಹೆದರೋದು. ಎಸ್ಪೆಷಲಿ ನಮ್ಮ ಹಿಂದೂ ಮಹಾಸಾಗರದಲ್ಲಿ ಜನಸಾಂದ್ರತೆ ಜಾಸ್ತಿ ಇರೋದ್ರಿಂದ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಸಾವಾಗುತ್ತೆ. ಅದಕ್ಕೆ ಡಿಸೆಂಬರ್ 26, 2004, ಡಿಸೆಂಬರ್ 26, 2004 ಸುನಾಮಿ ಆಯ್ತಲ್ಲ, ಅವಾಗ ಹತ್ತಿರ 3 ಲಕ್ಷ ಜನ ಸತ್ತು ಹಿಂದೂ ಮಹಾಸಾಗರದಲ್ಲಿ. ಈ ಥರ ದೊಡ್ಡ ತರಂಗಾಂತರ ಅಲೆಗಳು ಶುರುವಾಗುತ್ತೆ. ಇವಾಗ ಒಂದು ರೀತಿ ಒಂದು ನೀರು ಇಟ್ಕೊಂಡಿದ್ದೀನಿ ಅನ್ಕೊಳ್ಳಿ, ನಾನು ಟಬ್ಬಲ್ಲಿ ಈಗ ಇಟ್ಕೊಂಡು ನಿಂತಿದ್ದೀನಿ, ನೀವು ಕೆಳಗಡೆಯಿಂದ ಹೊಡೆದಾಗ ಏನಾಗುತ್ತೆ, ಅಲ್ಲಿ ಎನರ್ಜಿ ಕೆಳಗಡೆಯಿಂದ ಬಂದಾಗ ನೀರು ಮೇಲಕ್ಕೆ ಹೋಗುತ್ತೆ. ಅವಾಗ ದೊಡ್ಡ ಅಲೆಗಳು ಶುರುವಾಗುತ್ತೆ ಎಲ್ಲ ಕಡೆಗೂ, ಗೊತ್ತಾಯ್ತಲ್ಲ. ನೋಡಿ, ಈ ಥರ ಸ್ಫೋಟ ಆದಾಗಲೂ ಅಷ್ಟೇ, ನೀರಿನೊಳಗೆ ಸ್ಫೋಟ ಆದಾಗ, ಇತ್ತೀಚೆಗೆ ಟಾಂಗಾ ಅಂತೇಳಿ ಒಂದು ಜ್ವಾಲಾಮುಖಿ ನೀರಿನೊಳಗೆ ಸ್ಫೋಟ ಆಯಿತು ಪೆಸಿಫಿಕ್ ಮಹಾಸಾಗರದಲ್ಲಿ. ಆ ಸ್ಫೋಟ ನೋಡಿ ಹೆಂಗೆ ಕಾಣುತ್ತೆ, ಇದು ಉಪಗ್ರಹಗಳಿಂದ ತೆಗೆದಿರೋದು. ಆ ಸ್ಫೋಟಕ್ಕೆ ನೋಡಿ ದೊಡ್ಡ ಸುನಾಮಿ ಪೆಸಿಫಿಕ್ ಮಹಾಸಾಗರದಲ್ಲೂ ಅವಾಗವಾಗ ಸುನಾಮಿ ಆಗ್ತಾನೆ ಇರುತ್ತೆ. ಹಂಗೆ ನೋಡಿ, ಈ ಥರ ಕ್ಷುದ್ರಗ್ರಹಗಳು ಬಂದು ಭೂಮಿಗೆ ಬಿದ್ದಾಗ, ಒಂದು ದೊಡ್ಡ ಆಸ್ಟ್ರಾಯ್ಡ್ಗಳು ಬರ್ತಾವಲ್ಲ ಭೂಮಿಗೆ ಬೀಳುತ್ತಲ್ಲ, ಅವಾಗಲೂ ನಮಗೆ ಸುನಾಮಿ ಸಂಭವಿಸುತ್ತೆ. ನೋಡಿ, ಈ ಥರ ಕ್ಷುದ್ರಗ್ರಹಗಳು ಬರ್ತಾ ಇದೆ ನೋಡಿ, ಒಂದು ದೊಡ್ಡ ಕ್ಷುದ್ರಗ್ರಹ ಬಂದು ಭೂಮಿಗೆ ಬಿದ್ದಾಗ ನೋಡಿ ದೊಡ್ಡ ಭೂಕಂಪ ಆಗುತ್ತೆ, ಹಂಗೆ ನೀರಿನೊಳಗೆ ಸುನಾಮಿ ಸಂಭವಿಸುತ್ತೆ. ಅವಾಗ ಎಷ್ಟೋ ಜಾಗಗಳು ನೀರಿನೊಳಗೆ ಮುಳುಗೋಗುತ್ತೆ, ದೊಡ್ಡ ಭೂಕಂಪ ಆಗುತ್ತೆ ಭೂಮಿ ಮೇಲೆ. ಅದಕ್ಕೆ ಕ್ಷುದ್ರಗ್ರಹಗಳು ಭೂಮಿಗೆ ಬಂದು ಬೀಳೋದನ್ನ, ಉಲ್ಕೆಗಳು ಬಂದು ಬೀಳೋದನ್ನ, ಧೂಮಕೇತುಗಳು ಬಂದು ಬೀಳೋದನ್ನ ವಿನಾಶಕಾರಿ ಅಂತ ಕರಿತೀವಿ. ಇದನ್ನ ತುಂಬ ದೊಡ್ಡ ವಿನಾಶ ಸಂಭವಿಸುತ್ತೆ. ಎಲ್ಲಿ? ಆ ಕರಾವಳಿ ತೀರಗಳಲ್ಲಿ, ಆ ಭಾಗಗಳಲ್ಲಿ ಎಲ್ಲ ಜನ ಸತ್ತೋಗ್ತಾರೆ ಒಂದೇ ಸತಿ, ಈ ಥರ ಕ್ಷುದ್ರಗ್ರಹಗಳು ಬಂದು ಭೂಮಿಗೆ ಬಿದ್ದಾಗ, ಆಯ್ತಾ. ಸೊ ನೋಡಿ, ಸುನಾಮಿ ಅಲೆಗಳು ದೊಡ್ಡ ತರಂಗಾಂತರ ಅಲೆಗಳು ಅಂತ ಕರೆದೆ ನಾನು. ದೊಡ್ಡ ತರಂಗಾಂತರ ಅಲೆಗಳನ್ನ ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ, ಕಿಲೋಮೀಟರ್ ನೋಡಿ ಅದರದ್ದು ತರಂಗಾಂತರ, ಕ್ರಸ್ಟ್ ಟು ಕ್ರಸ್ಟ್, ಶಿಕೆಯಿಂದ ಶಿಕೆಗೆ, ಅಥವಾ ಒಂದು ತರಂಗಾಂತರ, ಒಂದು ಅಲೆ ಫುಲ್ ಎಷ್ಟು ಉದ್ದ ನೋಡಿ, 200 ಕಿಲೋಮೀಟರ್ ಇದೆ. ಇದು ಡೀಪ್ ಸೀನಲ್ಲಿ, ಸಮುದ್ರದ ಆಳ ಇರುತ್ತೆ ನೋಡಿ, ಅಲ್ಲಿ ಬರ್ತಾ 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 ನೋಡಿ ವೇವ್ ಲೆಂತ್ ಕಮ್ಮಿ ಆಗುತ್ತೆ. ಕರಾವಳಿ ತೀರಕ್ಕೆ ಬರ್ತಾ 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 ವೇವ್ ಲೆಂತ್ ಕಮ್ಮಿ ಆಗುತ್ತೆ, ಆದರೆ ವೇವ್ ಹೈಟ್ ನೋಡಿ ಹೆಚ್ಚಾಗ್ತಾ ಇದೆ ನೋಡಿ. ಇಲ್ಲಿಗೂ ವೇವ್ ಲೆಂತ್ ಕಮ್ಮಿ ಆಯಿತು, ಬಟ್ ವೇವ್ ಹೈಟ್ ನೋಡಿ ಹೆಚ್ಚಾಗುತ್ತೆ. ಯಾಕೆಂದರೆ ಈ ತಗ್ಗು ಭಾಗ, ಅಲೆಗಳ ತಗ್ಗು ಏನಿದೆ ಬಂದು ಹೊಡಿತಾ ಇದೆ ನೋಡಿ ಭೂಮಿಗೆ, ಇಲ್ಲಿ ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ, ಇಲ್ಲಿ ಬಂದು ಹೊಡಿತಿದೆ ನೋಡಿ, ಅಲೆ ನೋಡಿ ಎದ್ದೇಳುತ್ತೆ ಹಿಂಗೆ. ಕರಾವಳಿ ತೀರಕ್ಕೆ ಬರ್ತಾ ಬರ್ತಾ ಏನಾಗುತ್ತೆ, ವೇವ್ ಲೆಂತ್ ಕಮ್ಮಿ ಆಗುತ್ತೆ, ಬಟ್ ಅದು ವೇವ್ ಹೈಟ್ ಆಗಿ ಮಾರ್ಪಾಡಾಗುತ್ತೆ. ಓಕೆ, ನಾವು ಕೆಟ್ಕೊಳ್ಳಿ ಸ್ನೇಹಿತರು, ಯಾವ ರೀತಿ ನೋಡಿ ಎಷ್ಟು ಮೇಲೆ ಇದ್ದಿದೆ ನೋಡಿ. ಇಷ್ಟು ನೀರು ಒಳಗೆ ಬಂದರೆ ಯೋಚನೆ ಮಾಡಿ ಏನಾಗುತ್ತೆ ಅಂತ. ಕರಾವಳಿ ತೀರ ಏನಿಲ್ಲ ಅಂದರೆ 2 ಕಿಲೋಮೀಟರ್ 5 ಕಿಲೋಮೀಟರ್ವರೆಗೂ ನೀರು ಬಂದ್ಬಿಡುತ್ತೆ. 2 ರಿಂದ 5 ಕಿಲೋಮೀಟರ್ ಎಷ್ಟೋ ಕಡೆ, ಡಿಪೆಂಡಿಂಗ್ ಅಪಾನ್ ನಮ್ಮ ಕರಾವಳಿ ತೀರ ಎಷ್ಟು ಎತ್ತರ ಇದೆ. ಅದ್ರ ತಕ್ಕಂತೆ 2 ರಿಂದ 5 ಕಿಲೋಮೀಟರ್ ನೀರು ಒಳಗೆ ಬರುತ್ತೆ. ಅವಾಗ ಏನಾಗುತ್ತೆ, ಕರಾವಳಿ ತೀರದಲ್ಲ ಅಂತ ಜನಗಳೆಲ್ಲ ಸತ್ತೋಗ್ತಾರೆ, ಆಸ್ತಿ ಪಾಸ್ತಿ ನಷ್ಟ ಆಗುತ್ತೆ, ಲಾಸ್ ಆಫ್ ಲೈಫ್, ಲಾಸ್ ಆಫ್ ಪ್ರಾಪರ್ಟಿ. ಅದಕ್ಕೆ ಸುನಾಮಿ ಅಂದರೆ ನಾವು ಅಷ್ಟು ಹೆದರೋದು ನೋಡಿ. ಇಲ್ಲಿ ಇದನ್ನ ಫುಕೆಟ್, ಥೈಲ್ಯಾಂಡ್ ಫುಕೆಟ್ನಲ್ಲಿ ಸಂಭವಿಸಿದಾಗ ಒಂದು ಕಟ್ಟಡಗಳ ಮೇಲಿದ್ದಂಥ ಒಬ್ಬ ಗೋಪ್ರೋ ಕ್ಯಾಮ್ರಾದಲ್ಲಿ ತೆಗೆದಿದ್ದು ಈ ಚಿತ್ರಣ.
ಅವರು ತೆಗೆದ್ಮೇಲೆ ಅವ್ರು ಉಳಿದಿಲ್ಲ. ಅವರು ತೆಗೆದಂಥ ಒಂದು ಚಿತ್ರ ಉಳ್ಕೊಂಡಿದೆ, ಅವ್ರ ಕ್ಯಾಮ್ರಾ ಉಳ್ಕೊಂಡಿದೆ, ಗೋಪ್ರೋ ಕ್ಯಾಮ್ರಾ. ಇದು ಎಷ್ಟೋ ದಿವಸ ಆದಮೇಲೆ ಆ ಗೋಪ್ರೋ ಕ್ಯಾಮ್ರಾ ಹೆಂಗೆ ಅಂದರೆ ನೀರು ಬಿದ್ದರೆ ಅದು ತೇಲುತ್ತೆ ಅದು, ಆಯಿತಾ, ಅದರಿಂದ ಸಿಕ್ಕಿದೆ. ಅದರಿಂದ ನೋಡಿದ್ರೆ ಈ ಫೋಟೋ ತೆಗೆದಿದೆ. ಫುಕೆಟ್ ಥೈಲ್ಯಾಂಡ್ನಲ್ಲಿ ಡಿಸೆಂಬರ್ 26, 2004 ಸಂಭವಿಸಿದಾಗ ಆದಂಥ ಸುನಾಮಿಯ ಅಲೆ ನೋಡಿ ಅವ್ರು ಹೆಂಗೆ ಚಿತ್ರ ತೆಗೆದಿದ್ದಾರೆ. ಇದು ಎಷ್ಟು ಎತ್ತರ ಹೋಗಿದೆ ನೋಡಿ. ಇದು ನೀವು ನೋಡಿದಾಗ ಏನಪ್ಪ ಇದು ಹಿಂಗೂ ಆಗುತ್ತಾ ಅಂತ ಅನ್ಸುತ್ತೆ. ಅಂದರೆ ಎಷ್ಟು ಜನ ಸತ್ತಿದ್ದಾರೆ ಅವತ್ತು, ಗೊತ್ತಾಯ್ತಲ್ಲ ನೋಡಿ. ಇದು ಒಂದು ಅಲೆ ಕರಾವಳಿ ತೀರ ಹೆಂಗೆ ಮುಳುಗೋಗುತ್ತೆ ಅಂದರೆ ಯೋಚನೆ ಮಾಡಿ ಅವತ್ತು ಅಲೆಗಳು ಬಂದಾಗ. ಗೊತ್ತಾಯ್ತಲ್ಲ ಎಷ್ಟು ನೀರು ಮೇಲೆ ಬಂದಿದೆ, ಒಳಗೆ ಬರ್ತಾ ಇದೆ ನೋಡಿ. ಇದೆಲ್ಲ ಇದು ಜಪಾನ್ನಲ್ಲಿ ಸಂಭವಿಸಿದಂಥ ಫುಕುಶಿಮಾ 2011ರಲ್ಲಿ ತೆಗೆದಂಥ ಚಿತ್ರ ಇದು, ಗೊತ್ತಾಯ್ತಲ್ಲ. ಸೊ ಯಾವ ರೀತಿ ಎಷ್ಟು ಪ್ರಮಾಣದಲ್ಲಿ ನೀರು ಒಳಗೆ ಬರ್ತಾ ಇದೆ, ಕರಾವಳಿ ತೀರ ಅಷ್ಟು ಮುಳುಗೋಗುತ್ತೆ. ಈಗ ನಾವು ಸುನಾಮಿ ಬರೋದನ್ನ ಯಾವ ರೀತಿ ನಾವು ಡಿಟೆಕ್ಟ್ ಮಾಡ್ಬೋದು, ಕಂಡುಹಿಡಿಬೋದು, ನಮ್ಮ ಕರಾವಳಿ ತೀರದ ಜನಗಳನ್ನ ಯಾವ ರೀತಿ ರಕ್ಷಣೆ ಮಾಡ್ಬೋದು ಅಂದರೆ ಡಾಟ್ ಅಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇದನ್ನು ಕೇಳ್ತಾರೆ, ಡಾಟ್ ಎಂದರೇನು? ನಮ್ಮ ಕರಾವಳಿ ತೀರದಲ್ಲಿ ಸುನಾಮಿ ಬರೋದನ್ನು ಕಂಡುಹಿಡಿಯಲು ಮತ್ತು ಅದರ ಬಗ್ಗೆ ಮಾಹಿತಿ ಕೊಡಲು ಒಂದು ಡಾಟ್ ಎಂಬ ಒಂದು ಈ ಥರ ಫ್ಲೋಟಿಂಗ್ ಸೆನ್ಸರ್ನ ಈಗ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಇದೇನಾಗುತ್ತೆ, ನೀರಿನಲ್ಲಿ ಹಿಂಗೆ ತೇಲ್ತಾ ಇರುತ್ತೆ. ಅಂದರೆ ಡೀಪ್ ಓಷನ್ ಅಸೆಸ್ಮೆಂಟ್ ಆ್ಯಂಡ್ ರಿಪೋರ್ಟಿಂಗ್ ಆಫ್ ಸುನಾಮಿನ ಕಂಡುಹಿಡಿಯೋದಕ್ಕೆ, ಸುನಾಮಿಯನ್ನು ಗುರುತಿಸಿ ಅದನ್ನು ಕಂಡುಹಿಡಿದು ಅದರ ಬಗ್ಗೆ ಮುನ್ಸೂಚನೆ ಕೊಡುವಂಥ ವ್ಯವಸ್ಥೆಯನ್ನು ನಾವು ಡಾಟ್ ಅಂತ ಕರಿತೀವಿ. ಇದನ್ನು ಕೇಳ್ತಾರೆ, ಡಾಟ್ ಎಂದರೇನು ಮತ್ತು ಡಾಟ್ ಯಾವುದಕ್ಕೆ ಉಪಯೋಗಿಸ್ತೀವಿ ಅಂತ ಕೇಳ್ಬಿಡ್ತಾರೆ. ನೀವು ಏನಪ್ಪ ಇದು ಯಾರು ಹೇಳಿಲ್ವಲ್ಲ ಅಂತ ಅನಿಸ್ಬೋದು ನಿಮಗೆ. ಕರೆಂಟ್ ಅಫೇರ್ಸ್ ಇದು, ಗೊತ್ತಾಯ್ತಲ್ಲ. ಇದನ್ನ ಏನು ಮಾಡಿದ್ದೀವಿ, ಈ ಡಾಟನ್ನು ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದು ನೀರು ಮೇಲೆ ಇರುತ್ತಿದ್ದು, ಯಾವಾಗ ದೊಡ್ಡ ತರಂಗಾಂತರ ಅಲ್ಲಿ ಕೆಳಗಡೆ ಹೋಗುತ್ತಲ್ಲ ಹಿಂಗೆ, ಇದು ಗೊತ್ತಾಗೋಗುತ್ತೆ. ದೊಡ್ಡ ತರಂಗಾಂತರ ಅಲೆಗಳು ಹೋದಾಗ ಇದೊಂದು ರೀತಿ. ಇನ್ನೊಂದು, ನೀರೊಳಗೆ ಭೂಕಂಪ ಆಗುತ್ತಲ್ಲ ಅವಾಗ ಗೊತ್ತಾಗುತ್ತೆ ಇದಕ್ಕೆ. ಅಂದರೆ ಇಲ್ಲಿ ನೋಡಿ ಹೆಂಗೆ ಕಾಣುತ್ತೆ ನೋಡಿ, ಎಲ್ಲೆಲ್ಲಿ ಇಟ್ಟಿದ್ದೀವಿ ನೋಡಿ. ಈ ಡಾಟ್ ನೋಡಿ ಎಲ್ಲ ಕಡೆ ಇಟ್ಬಿಟ್ಟಿದ್ದೀವಿ ನಾವು ಕರಾವಳಿ ತೀರದಲ್ಲಿ. ನಮ್ಮ ಭಾರತದ ತೋರಿಸ್ತೀವಿ ನೋಡಿ, ಇಲ್ಲಿ ಗುಜರಾತ್ ಪಕ್ಕ ಇಟ್ಟಿದ್ದೀವಿ. ಇಲ್ಲಿ ಪಾಕಿಸ್ತಾನ ಹತ್ರ ಕರಾವಳಿ ತೀರದಲ್ಲಿ ಗುಜರಾತ್ ಮತ್ತು ಪಾಕಿಸ್ತಾನ ಭಾಗದಲ್ಲಿ. ಯಾಕೆಂದರೆ ಇಲ್ಲಿ ಮಕ್ರಾನ್ ಟ್ರೆಂಚ್ ಅಂತ ಇದೆ ಪಾಕಿಸ್ತಾನದ ಹತ್ರ, ಅಲ್ಲಿ ಭೂಕಂಪ ಆಗುತ್ತೆ. ಲೇಸರಲ್ಲಿ ತೋರಿಸ್ತೀನಿ ನೋಡಿ ಎಲ್ಲರಿಗೂ. ಪಾಕಿಸ್ತಾನದ ಹತ್ರ ಮಕ್ರಾನ್ ಟ್ರೆಂಚ್ ಬಳಿ ನಮಗೆ ಭೂಕಂಪ ಆಗ್ಬೋದು, ಅಲ್ಲಿ ಇಟ್ಟಿದ್ದೀವಿ. ಅದು ಬಿಟ್ಟರೆ ಅಂಡಮಾನ್ ಭಾಗದಲ್ಲಿ ಇಟ್ಟಿದ್ದೀವಿ ನೋಡಿ, ಅಂಡಮಾನ್ ನಿಕೋಬಾರ್ ಹತ್ರ ಇಟ್ಟಿದ್ದೀವಿ. ಅಂದರೆ ಭಾರತದ ಕಡೆಗೆ ಯಾವುದೇ ಒಂದು ಅಲೆ ಬಂದ್ರೂ ಗೊತ್ತಾಗೋಗುತ್ತೆ ನಮಗೆ. ಅಂಡಮಾನ್ ನಿಕೋಬಾರ್, ಇಂಡೋನೇಷ್ಯಾ ನೋಡಿ, ಇಂಡೋನೇಷ್ಯಾ ಈ ಕಡೆ ಫಿಲಿಪೀನ್ಸ್ ಭಾಗ, ಇಲ್ಲಿ ಜಪಾನ್ ಭಾಗದಲ್ಲಿ ಕರೆಕ್ಟಾ. ಹಂಗೆ ಇಲ್ಲಿ ಕುರೇಲ್ ಭಾಗದಲ್ಲಿ ಕುರೇಲ್ ಟ್ರೆಂಚ್ ಹತ್ರ, ಮತ್ತು ಈ ಕಡೆ ನೋಡಿ ಇಲ್ಲಿ ನಮಗೆ ಅಲುಷನ್ ದ್ವೀಪಗಳು, ಅಲುಷನ್ ಟ್ರೆಂಚ್ ಈ ಕಡೆ. ಇಲ್ಲಿ ಉತ್ತರ ಅಮೆರಿಕಾ, ಅಲಾಸ್ಕಾ ಮತ್ತು ಕೆಳಗಡೆ ಬಂದರೆ ಉತ್ತರ ಅಮೆರಿಕಾ, USA, ಕೆನಡಾ ಭಾಗ, ಮೆಕ್ಸಿಕೋ ಭಾಗ ನೋಡಿ. ಹಂಗೆ ಈ ಕಡೆ ಬನ್ನಿ ಕೆಳಗಡೆ ಸೆಂಟ್ರಲ್ ಅಮೆರಿಕಾ, ಗ್ವಾಟೆಮಾಲಾ ಭಾಗದಲ್ಲಿ ಕರೆಕ್ಟ್. ಹಂಗೆ ಬಂದು ಪೆರು, ಚಿಲೆ ಈ ಭಾಗದಲ್ಲಿ ಟ್ರೆಂಚ್ ಹತ್ರ ಇಲ್ಲೆಲ್ಲ ಇಟ್ಟಿದ್ದೀವಿ. ಹಂಗೆ ನ್ಯೂಜಿಲೆಂಡ್ ಹತ್ರ ಇಟ್ಟಿದ್ದೀವಿ, ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಬಳಿ ಇಟ್ಟಿದ್ದೀವಿ. ಈ ಡಾಟ್ ಏನು ಮಾಡುತ್ತೆ ಅಂದರೆ ಈ ಥರ ನೋಡಿ, ಇದನ್ನು ಗಮನಿಸಿ. ಎಲ್ಲೇ ಭೂಕಂಪ ಆದರೂ ನೀರೊಳಗೆ ಅದನ್ನು ನಾವು ಇಲ್ಲಿ ಕೆಳಗಡೆ ನೋಡಿ ಹೈಡ್ರೋಸಿಸ್ಮೋಗ್ರಾಫ್ ಅಂತ ಕರಿತಿದ್ದೆ. ನೀರೊಳಗಿರುವಂಥ ಸಿಸ್ಮೋಗ್ರಾಫ್ ಇದು. ಹೈಡ್ರೋಸಿಸ್ಮೋಗ್ರಾಫ್ ಇದು ಭೂಕಂಪ ಆದ ತಕ್ಷಣ ಏನಾಗುತ್ತೆ, ಇಲ್ಲಿ ಡಾಟ್ ವ್ಯವಸ್ಥೆಗೆ ಮಾಹಿತಿ ಕೊಡುತ್ತೆ. ಡಾಟಿಗೆ ಭೂಕಂಪ ಆಗಿದೆ ಅಂತೇಳಿ ಸಿಗ್ನಲ್ ಬರುತ್ತೆ ಇದಕ್ಕೆ. ಈ ಸಿಗ್ನಲ್ ನೋಡಿ ಸ್ಯಾಟಲೈಟ್ಗೆ ಹೋಗುತ್ತೆ, ಉಪಗ್ರಹಕ್ಕೆ ಹೋಗುತ್ತೆ ಸ್ಯಾಟಲೈಟ್. ಆ ಸ್ಯಾಟಲೈಟಿಂದ ಏನಾಗುತ್ತೆ, ನಮಗೆ ಬರುತ್ತೆ ಮಾಹಿತಿ. ಇದೆಲ್ಲ ಆಗೋಕ್ಕೆ ಒಂದು 5 ನಿಮಿಷದಲ್ಲಿ ಬಂದ್ಬಿಡುತ್ತೆ ಮಾಹಿತಿ ನಮಗೆ. ಈ ಥರ ಭೂಕಂಪ ಆಯಿತು ಸಮುದ್ರ ತಳದಲ್ಲಿ, ಡಾಟಿಗೆ ಬರ್ತಿದ್ದಂಗೆ ಸಿಗ್ನಲ್ ಕಳಿಸ್ಬಿಡ್ತದೆ ಸ್ಯಾಟಲೈಟಿಂದ ನಮಗೆ ಬರುತ್ತೆ, ನಮಗೆ ಕೇಂದ್ರ ಸೆಂಟರ್ಗೆ, ಸುನಾಮಿ ಅರ್ಲಿ ವಾರ್ನಿಂಗ್ ಸೆಂಟರ್ಗೆ. ಸುನಾಮಿ ಅರ್ಲಿ ವಾರ್ನಿಂಗ್ ಸೆಂಟರ್, ಸುನಾಮಿ ಮುನ್ಸೂಚನಾ ಕೇಂದ್ರಕ್ಕೆ ಬರುತ್ತೆ. ಸೊ ಭಾರತದಲ್ಲಿ ಮುನ್ಸೂಚನಾ ಕೇಂದ್ರ ಎಲ್ಲಿದೆ ಅಂದರೆ ನೋಡಿ, ಇಲ್ಲಿದೆ, ಇನ್ಕಾಯ್ಸ್ ಹೈದರಾಬಾದ್ ಅಂತ ಕರಿತೀವಿ. ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಷನ್ ಸರ್ವಿಸ್. ಭಾರತದ ರಾಷ್ಟ್ರೀಯ ಸಾಗರ ಮಾಹಿತಿ ವ್ಯವಸ್ಥೆಯ ಕೇಂದ್ರ ಹೈದರಾಬಾದ್ನಲ್ಲಿದೆ. ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಷನ್ ಸಿಸ್ಟಮ್ ಹೈದರಾಬಾದ್ನಲ್ಲಿದೆ. ಯಾಕೆ ಇದನ್ನು ಹೈದರಾಬಾದಲ್ಲಿ ಇಟ್ಟರು? ನೀವು ಹೇಳ್ಬೋದು, ಸರ್ ಇಲ್ಲೇ ಕರಾವಳಿ ತೀರದಲ್ಲಿ ಇಡಬೇಕಾಗಿತ್ತಲ್ಲ, ಇದನ್ನು ವಿಶಾಖಪಟ್ಟಣಮಲ್ಲೋ ಕಲ್ಕಟ್ಟಾದಲ್ಲೋ ಚೆನ್ನೈನಲ್ಲೋ ಇಡ್ಬೋದಾಗಿತ್ತಲ್ಲ ಅಂತ. ಆದರೆ ನೀವು ಯೋಚನೆ ಮಾಡಿ, ಸುನಾಮಿ ಆದಾಗ ಕರಾವಳಿ ತೀರದೆಲ್ಲ ತೊಂದರೆ ಆದಾಗ ಇದಕ್ಕೂ ತೊಂದರೆ ಆಗೋದ್ರೆ ಈ ಮಾಹಿತಿ ಕೇಂದ್ರಕ್ಕೆ, ಅದಕ್ಕೆ ಅದನ್ನು ಒಳಗಿಟ್ಟಿದ್ದೀವಿ, ಹೈದರಾಬಾದಲ್ಲಿ ಇಟ್ಟಿದ್ದೀವಿ ಅದನ್ನು. ಸೊ ಹೈದರಾಬಾದಿಂದ ಬರ್ತಿದ್ದಂಗೆ ಇವರಿಗೆ ಮಾಹಿತಿ, ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಷನ್ ಸಿಸ್ಟಮ್, ರಾಷ್ಟ್ರೀಯ ಸಾಗರ ಮಾಹಿತಿ ವ್ಯವಸ್ಥೆಯ ಕೇಂದ್ರ
ಹೈದರಾಬಾದ್ನಲ್ಲಿ ಇದೆ. ಇವ್ರಿಗೆ ಬರ್ತಿದ್ದಂಗೆ ಮಾಹಿತಿ ಏನು ಮಾಡ್ತಾರೆ, ಎಲ್ಲಿಂದ ಬರ್ತಾವೆ ಅಂತ ನೋಡ್ತಾರೆ. ಈ ಕಡೆಯಿಂದ ಬಂತ, ಇಲ್ಲಿ ನೋಡಿ ಪಾಕಿಸ್ತಾನದ ಮಕ್ರಾನ್ ಭಾಗದಿಂದ ಬಂತ, ಈ ಕಡೆ ಇಲ್ಲಿ ನೋಡಿ ಇಲ್ಲಿಂದ ಅಂಡಮಾನ್ ಭಾಗದಿಂದ ಬಂತ ಅಂತ ನೋಡ್ತಾರೆ ಅವರು. ಈ ಕಡೆ ಇಲ್ಲಿ ಬರ್ತಿದ್ದಂಗೆ ಏನಾಗುತ್ತೆ, ಅವ್ರು ಏನು ಮಾಡ್ತಾರೆ, ಯಾವ ಕಡೆಯಿಂದ ಬಂತು ಅಂತ ಗೊತ್ತಾದ ತಕ್ಷಣ ಅಲ್ಲಿಗೆ ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಮಾಹಿತಿ ಕಳಿಸ್ತಾರೆ. ಪಿ ಎಮ್ ಒ ಇಂದ ಎಲ್ಲ ಕರಾವಳಿ ತೀರ ಜಿಲ್ಲೆಯ ಅಧಿಕಾರಿಗೆ ಬರುತ್ತೆ ಮಾಹಿತಿ. ಕರಾವಳಿ ತೀರದಲ್ಲಿರುವಂಥ ಜಿಲ್ಲಾಧಿಕಾರಿಗಳಿಗೆ, ನೋಡಿ ಇಂಥ ಜಾಗದಲ್ಲಿ ಸುನಾಮಿ ಸಂಭವಿಸಿದೆ, ನೀವು ಅದನ್ನು ತಡೆಗಟ್ಟಕ್ಕೆ ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳಿ ಅಂತೇಳಿ ಬಂದ್ಬಿಡುತ್ತೆ. ಸೊ DMO ಅಂತ ಕರಿತೀವಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಕರಾವಳಿ ಜಿಲ್ಲೆಗಳಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಹೆಡ್ ಯಾರು? ಜಿಲ್ಲಾಧಿಕಾರಿಗಳು, DC ಡೆಪ್ಟಿ ಕಮಿಷನರ್ಗಳು, ಓಕೆ, ಅದು ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳು. ಅವ್ರು ಏನು ಮಾಡ್ತಾರೆ, ಎಲ್ಲ ಕೋಸ್ಟ್ ಗಾರ್ಡ್ಗೂ ಮಾಹಿತಿ ಕೊಡ್ತಾರೆ, ನೇವಿಗೆ ಮಾಹಿತಿ ಕೊಡ್ತಾರೆ, ಕರೆಕ್ಟ್ ಹಂಗೆ ಫಿಶರ್ಮೆನ್ ಮಾಹಿತಿ ಕೊಡ್ತಾರೆ, AC ಮತ್ತು ತಹಸೀಲ್ದಾರ್ಗಳ ಮುಖಾಂತರ. ಸೊ ಈ ರೀತಿ ಕರಾವಳಿ ತೀರದಲ್ಲಿ ಪ್ರವಾಸಿಗರಿಗೆ ಮಾಹಿತಿ ಕೊಡ್ತಾರೆ, TV ಚಾನಲ್ಗಳಲ್ಲಿ, ಕರೆಕ್ಟ್ ರೇಡಿಯೋ ಮುಖಾಂತರ ಜನಗಳಿಗೆ ವರದಿ ಮೂಡಿಸ್ತಾರೆ. ಇವತ್ತು ಅಂದರೆ ಆ ಕ್ಷಣಕ್ಕೆ ಯಾರು ಮೀನುಗಾರರು ಒಳಗೆ ಹೋಗಂಗಿಲ್ಲ, ಸಮುದ್ರಕ್ಕೆ ಹೋಗಂಗಿಲ್ಲ, ಕರಾವಳಿ ತೀರದಿಂದ ಹಿಂದೆ ಬನ್ನಿ ಅಂತ. ಒಂದು 2-3 ಕಿಲೋಮೀಟರ್ ಹಿಂದೆ ಬಂದುಬಿಟ್ರೆ ನಮಗೆ ಸಾವು ನೋವು ಆಗೋದನ್ನು ತಡಿಬೋದು. ಗೊತ್ತಾಯ್ತಲ್ಲ, ಆಸ್ತಿ ನಷ್ಟ ಆಗುತ್ತೆ, ಸಾವು ನೋವು ತಡಿಬೋದು. ಗೊತ್ತಾಯ್ತಲ್ಲ ಸ್ನೇಹಿತರೆ, ಯಾವ ರೀತಿ ನಾವು ಸುನಾಮಿ ಬಗ್ಗೆ ಮಾಹಿತಿ ಪಡಿಬೋದು, ಇದೆಲ್ಲ ನೀವು ತಿಳ್ಕೊಂಡಿರಬೇಕು. ಯಾಕೆಂದರೆ ಮುಂದಕ್ಕೆ ನೀವೇ ಜಿಲ್ಲಾಧಿಕಾರಿಗಳಾಗ್ತೀರಾ, ಮುಂದಕ್ಕೆ ನೀವೇ ತಹಸೀಲ್ದಾರ್ಗಳು, ಅಸಿಸ್ಟೆಂಟ್ ಕಮಿಷನರ್ಗಳಾದಾಗ ಕರಾವಳಿ ತೀರಗಳಲ್ಲಿ ಮುನ್ಸೂಚನೆ ಯಾವ ರೀತಿ ಬಂದಾಗ ನೀವು ಯಾವ ರೀತಿ ಇರಬೇಕು ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ಗೊತ್ತಾಯ್ತಲ್ಲ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಅಲೆಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಅದನ್ನು ನೀವು ಮತ್ತೆ ಇನ್ನೊಂದ್ಸತಿ ಕೇಳಿ ಸ್ನೇಹಿತರೆ, ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚಿ, ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ನೋಡಿದಾಗ ನನಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತೆ. ಮುಂದಿನ ತರಗತಿಯಲ್ಲಿ ನಾವು ಸಾಗರ ಪ್ರವಾಹಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಅಲ್ಲಿವರೆಗೂ ಅಲೆಗಳನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಾಗರ ಪ್ರವಾಹಗಳು ಮುಂದಿನ ತರಗತಿಯಲ್ಲಿ ನಾನು ಹೆಚ್ಚಿನ ತರಗತಿಗಳನ್ನು ಮಾಡ್ತಾ ಇರ್ತೀನಿ, ತಾವು ಇದನ್ನು ನೋಡಿ. ಮತ್ತು MCQ ಕ್ವಶನ್ಸ್ಗಳನ್ನ ಕೂಡ ನಾನು ಬಿಡುಗಡೆ ಮಾಡಲಿದ್ದೇನೆ ಒಂದು ತರಗತಿಯಲ್ಲಿ. ಏನೇನು ಕ್ಲಾಸ್ಗಳು ಮಾಡಿದ್ದೀನಿ ಅದ್ರ ಮೇಲೆ. ಸೊ ನೀವು ಇದೆಲ್ಲ ಕೇಳಿದರೆ ನಿಮ್ಗೆ ಸುಲಭ ಆಗುತ್ತೆ.